ಜೀವನರು ರಚಿಸಿದಂಥ ಕೈವಲ್ಯ ಪದ್ಧತಿ ಒಳಗೆ ನೀತಿ ಕ್ರಿಯಾಚರ್ಯ ಸ್ಥಳದ ಆಧಾರದ ವಿಷಯ. ಇಲ್ಲಿ ಕೂಡ ಹಲವಾರು ವಿಚಾರಗಳನ್ನು ಅವರು ಹೇಳ್ತಾ ಇದ್ದಾರೆ. ಒಂಬತ್ತನೆಯ ಪದದಲ್ಲಿ ಹೇಳ್ತಾರೆ, ಮನುಜ ನಿನಗಾದ ನೋವಿಗೆ ಚಿಂತಿಸುವರೆ ಮುನ್ನಿನವರಿಗಾದ ಬಾಧೆಯ ನೋಡಲು ಅಂತ ಹೇಳ್ತಾರೆ. ಮನುಷ್ಯ ನಿನಗಾದ ನೋವಿಗೆ ಚಿಂತಿಸುವರೆ, ನಿನಗೆಲ್ಲ ಎಷ್ಟಾಗ್ಯದಪ್ಪ. ಮೊದಲಿನವರು ಬೇಕಾದಷ್ಟು ಕಷ್ಟಗಳನ್ನು ಅನುಭವಿಸಿದಾರ, ಅವ್ರ ಬಾಧೆಗಳನ್ನು ನೀ ನೋಡಲು ಯಾಕೆ ಚಿಂತೆ ಮಾಡ್ತಿದ್ದಿ, ನೋಡು ಅವ್ರು ಎಷ್ಟಿಷ್ಟು ಕಷ್ಟಗಳನ್ನು ಹಿಂದೆ ಅನುಭವಿಸಿದಾರ ಅನ್ನುವಂಥ ವಿಚಾರ ಹೇಳ್ತಾ ಇದ್ದಾರೆ. ಇಲ್ಲಿ ಒಂದನೆಯ ನುಡಿ ಆಗ್ಯದ, ಎರಡನೇ ನುಡಿನೂ ಆಗ್ಯದಲ್ಲ. ರವಿಗಾದ ಬವಣೆಯ ನಹಿಪತಿಗಾದ ಭಾರ. ಈಗ ಒಂದನೇ ನುಡಿ ಆಗ್ಯದ, ಎರಡು ನುಡಿನೂ ಆಗ್ಯದ. ಮೂರನೇ ನುಡಿಯಲ್ಲಿ ಹೇಳ್ತಾರೆ. ಯಾಕಂದ್ರೆ ಮೊದಲಿನವ್ರು ಕೂಡ ಎಷ್ಟೊಂದು ಕಷ್ಟಪಟ್ಟಾರಪ್ಪ. ಈ ಭೂಮಿಗೆ ಬಂದ ಮೇಲೆ ಕಷ್ಟ ಇರಲಾರ್ದ ಯಾರಿಗೆ ಕಷ್ಟ ಇಲ್ಲ ಅಂತ ಹೇಳಕ್ಕೆ ಸಾಧ್ಯ ಐತೇನು ಅಂತಂದ್ರೆ ಇಲ್ಲ. ಒಂದು ಸಲ ಕಷ್ಟವನ್ನು ಅನುಭವಿಸಿದಾರ. ಆದರೆ ಆ ಕಷ್ಟಗಳು ಅವರಷ್ಟು, ಯಾಕೆ ಮೊದಲಿನವರಷ್ಟು ಕಷ್ಟ ನಿನಗಿಲ್ಲ. ಅದಕ್ಕೆ ಅದಾಯಿತು ಇದಾಯ್ತು ಅಂತ ನೀ ಚಿಂತೆ ಮಾಡ್ಕೊತ ಕೂಡುವಂಥ ಅವಶ್ಯಕತೆ ಇಲ್ಲ ಅಂತನ್ನುವಂಥ ವಿಚಾರದಲ್ಲಿ ಹೇಳ್ತಾರೆ ಅವರು. ಯಾಕಂದ್ರೆ ಮನುಷ್ಯನಿಗೆ ಕಷ್ಟ ಅನ್ನುವಂಥದ್ದು ಒಂದು ಬಂಧ ಆಗ್ತದ, ಸುಖ ಅನ್ನುವಂಥದ್ದು ಒಂದು ಬಂಧ ಆಗ್ತದ. ಕಷ್ಟ ಒಂದು ಬಂತು ಅಂತ ನೀವು ಕುಂದ್ರಬೇಡ, ಸುಖ ಬಂತು ಅಂತ ಕೂಡ ಮೈ ಮರಿಬೇಡಪ್ಪ. ಯಾಕಂದ್ರೆ ಹಂಗೆ ಮಾಡಿದೆ ಅಂತಂದ್ರೆ ಭಗವಂತ ಭಾಳ ದೂರ ಆಗಿಬಿಡ್ತಾನೆ ನಿನಗೆ. ಅದರಲ್ಲಿ ಕೂಡಬೇಡ. ಯಾಕಂತಂದ್ರೆ ಭಗವಂತನ ಕಾಣಕ್ಕೆ ಬಂದ ಶರೀರ, ಭಗವಂತನ ಒಲಿಸ್ಲಿಕ್ಕೆ ಬಂದ ಶರೀರ ಇಲ್ಲಿ ಬಂದು ನಾನು ಹಿಂಗಾಯಿತು ಹಂಗಾಯ್ತು ಅಂತ ಕುಂತಂದ್ರೆ ಈ ಮಾನವ ಜನ್ಮ ವ್ಯರ್ಥವಾಗಿ ಹಾಳು ಮಾಡ್ಕೋತೀಯಲ್ಲಪ್ಪ. ಅದ್ರ ಕಡೆ ಗಮನ ಕೊಡಬೇಡ. ನೋಡ್ರಿ ಎಷ್ಟು ಸೊಗಸಾಗಿ ಹೇಳ್ತಾರೆ ಅವರು. ಇದೇನ ಬರಕತ್ತಾರಪ್ಪ ಇಲ್ಲ. ಓಕೆ ಹೊತ್ಲ ಬಂತ. ಇದು ಓಲ್ಡ್ ಅಂತ ಬಂತಲ್ಲ. ಇದು ಓಲ್ಡ್ ಅಂತ ಬಂದಿದೆ. ಒಂದು ನಿಮಿಷ. ಬಂತ ಹೋಯ್ತಾನ ಹೊಸ ಅದ. ಇಲ್ಲಂದ್ರೆ ಈ ಕಡೆ ಮಾಡಂತ ಹೇಳ್ರಿ. ಹಾಂ ಅದಾವ ಹೊಸ ಮಂದಿ ಅದಾವ. ಇದ್ರಾಗ ಮಾಡಿದ್ನಂದ್ರೆ ಒಬ್ರಿಗೆ ಇದ್ರಾಗ ಮಾಡಂತೇಳ ಹೋದ್ವಾ. ಹಾಂ ಬಂದ್ವಾ. ಉಳಿದವ್ರದ್ದು ಬಂದಿಲ್ಲ, ಓಲ್ಡ್ ಆಗ್ಯದ. ಅದಕ್ಕೆ ಒಬ್ಬರು ಇದಕ್ಕೆ ಮಾಡಿದ್ರೆ ಚಲೋ ಅದ. ಯಾರು ಒಬ್ಬರು ಹೇಳಿದ್ದಕ್ಕೆ ಮಾಡಕ್ಕೆ ಇದ್ದಾಳೆ. ವೇದನ್ ಫೋನಿಗೆ ಮಾಡ್ರಿ ನನಗೆ. ಇದು ಓಲ್ಡ್ ಹೊತ್ಬೇಕನ. ಇದು ಯಾಕೆ ಬರಕತ್ತ. ಬಂತ ಓಲ್ಡ್ ಆಗಿಬಿಟ್ಟದ ನೋಡಿ ಇದು ಫೋನು. ಏನು ಮಾಡೋದು, ಇನ್ನೊಂದ್ಸಲ ಮಾಡಿಬಿಡ್ತೆ ಹೇಳಿ. ಅಲ್ಲ ನೀ ಮಾಡಿ, ಕರೆಕ್ಟ್ ಅದು ನಿಂದು ಕರೆಕ್ಟ್ ಅದು ಅವರು ಮಾಡ್ಯಾರಲ್ಲ ಫೋನ್ಗಳು, ಅದು ಓಲ್ಡ್ ಆಗಿಬಿಟ್ಟದು, ಸರಿ ಬರ್ತಾಯಿಲ್ಲ. ಇನ್ನೊಂದ್ಸಲ ಹಚ್ಚಲಿ ಅವರು. ಅದಕ್ಕೆ ಇಲ್ಲಿ ಹೇಳ್ತಾರ, ಹಚ್ಚಿದ್ರಂದ್ರೆ ಮನುಜ ನಿನಗಾದ ನೋವಿಗೆ ಚಿಂತಿಸುವರೆ ಮುನ್ನಿನವರಿಗಾದ ಬಾಧೆಯ ನೋಡಲು ಅನ್ನುವಂಥ ವಿಚಾರ. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರ, ಮೊದಲ ಎಷ್ಟೋ ಒಂದು ಕಷ್ಟಗಳನ್ನು ಅನುಭವಿಸಿದಂಥ ವಿಚಾರಗಳು ಅದಾವಪ್ಪ. ಈಗ ಯಾಕೆ ನೀನು ಚಿಂತೆ ಮಾಡ್ತಿದ್ದಿ. ಯಾಕಂತಂದ್ರೆ ಚಿಂತೆ ಅನ್ನುವಂಥದ್ದು ಒಂದು ಕಷ್ಟನೇ ಇರಲಿ, ಒಂದು ಸಂತೋಷನೇ ಇರಲಿ, ಎರಡೂ ಬಂದ. ಸುಖ ಅನ್ನುವಂಥದ್ದು ಒಂದು ಬಂದ, ದುಃಖ ಅನ್ನುವಂಥದ್ದು ಒಂದು ಬಂದ. ಆದ್ರೆ ಇವು ನಿನಗೆ ತೋರಿದಂಗೆ ಆಗ್ತಾವ. ಯಾಕಂದ್ರೆ ಆಕಾಶದಲ್ಲಿ ಮೋಡಗಳು ಅದಾವ. ಮೋಡಗಳು ಎಷ್ಟೊತ್ತಿರ್ತಾವ, ಇಷ್ಟು ಬರ್ತಾವ ಮತ್ತು ಹೋಗಿಬಿಡ್ತಾವೆ.
ಹಾಗಾಗಿ ಇದಕ್ಕೆ ನೀನು ಚಿಂತೆ ಮಾಡೋಕ್ಕೆ ಹೋಗಬೇಡ ಅನ್ನುವಂಥ ವಿಚಾರದಲ್ಲಿ ಈಗ ಮೂರನೆಯ ಒಂದು ನುಡಿಯಲ್ಲಿ ಹೇಳ್ತಾರೆ. ರವಿಗಾದ ಬವಣೆಯನ್ನು ಅಹಿಪತಿಗಾದ ಭಾರವ, ದಕ್ಷನಿಗಾದ ಕೊರತೆಯನ್ನು ಅವ್ಯವಾಹನಿಗಾದನು ಗೇಡು ಅಂತಕ ನೆನೆಸುವ ಅವನಿಗಾದ ಉರುದೇರುವ ನೋಡಲು ಅನ್ನುವಂಥ ವಿಚಾರ ಹೇಳ್ತಾರೆ. ಇಲ್ಲಿ ರವಿಗಾದ ಬವಣೆಯನ್ನು ಅಹಿಪತಿಗಾದ ಭಾರವ ಅಂತ ಹೇಳ್ತಾರೆ. ಯಾಕಂತಂದ್ರೆ ನಿನ್ನೆ ಈ ವಿಚಾರ ಹೇಳ್ಯಾರ ನಿನ್ನೆ. ಯಾಕಂದ್ರೆ ಸೂರ್ಯನಿಗೆ ಉಂಟಾದ ಭವಣೆ ಅನ್ನುವಂಥದ್ದು ಹೇಳ್ಯಾರ. ಯಾಕಂದ್ರೆ ಆದಿಶೇಷ ಬ್ರಹ್ಮನ ಇಚ್ಛೆಯಂತೆ ಆದಿಶೇಷನ ಯಾವ ರೀತಿ ಅಂತಂದ್ರೆ ಇಲ್ಲಿ ಸೂರ್ಯ ಅಂತಂದ್ರೆ ಬ್ರಹ್ಮಾಂಡವನ್ನು ಸುತ್ತುವ ಕಷ್ಟವನ್ನು ಇಲ್ಲಿ ಆದಿಶೇಷ ಹೊತ್ಕೊಂಡು ನಿಂತಾನೆ. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರ ಬ್ರಹ್ಮಾಂಡದ ಒಂದು ಸುತ್ತುವ ಕಷ್ಟವನ್ನು. ಯಾಕಂತಂದ್ರೆ ಈ ರವಿಗಾದ ಭವಣೆ ಅಂತಂದ್ರೆ ರವಿ ಅಂದ್ರೆ ಸೂರ್ಯ ಅಂತಂದ್ರೆ ಜೀವನ್ಮುಕ್ತ ಆತ. ಸೂರ್ಯ ಆದರೂ ಕೂಡ ಜೀವನ್ಮುಕ್ತನಾದಂಥವನು. ಈಗ ಎಷ್ಟೋ ಹೇಳ್ತಾರೆ ಅಲ್ರಿ ಅವರು ಭಾಳ ಸಾಧನೆ ಮಾಡ್ಯಾರಂತಾರಲ್ರಿ, ಅವ್ರಿಗೆ ಯಾಕ್ರಿ ಕಷ್ಟ ಬರಬೇಕು? ಯಾಕೆ ಅದು ಹೇಳ್ತಿದ್ರು. ಬಸವಾನಂದರು ಕೂಡ ಹೇಳ್ತಿದ್ರು ಕ್ಲಾಸ್ನಲ್ಲಿ. ಅವ್ರಿಗೆ ಭಾಳ ಇದು ತಿಳ್ಕೊಂಡಾರ ಅದಾರಂತ್ರಿ, ಜ್ಞಾನಿಗಳು ಅದಾರಂತ್ರಿ. ಈಗ ಭಾಳಷ್ಟು ಜನ ಹೇಳ್ತಾರೆ ಅದನ್ನು ಯಾಕೆ ಕೇಳಬೇಕು? ಒಂದಲ್ದ ಒಂದು ಸಲ ಸಾಯ್ತಾರೆ. ಅವೇನು ಕೇಳ್ತಾರೆ ಅಷ್ಟೆಲ್ಲ ಸಾಧನೆ ಮಾಡಿರಂದ್ರೆ ಸಾಯ್ಲಾರ್ದಿರ್ತಾರ ಅವರು ಸಾಯ್ತಾರೆ ಅಂತ ಹೀಗೆಲ್ಲ ಹೇಳ್ತಾರೆ. ಆದ್ರೆ ಕಷ್ಟ ಮಾತ್ರ ಜೀವನ ಮುಕ್ತಿನಿಗೂ ಬಿಟ್ಟಿಲ್ಲ, ಸಾದ ವ್ಯಕ್ತಿಗೂ ಬಿಟ್ಟಿಲ್ಲ. ನಮ್ಮ ಕಣ್ಣೆದುರಿಗೆ ಬೇಕಾದಂಗೆ ಸಿದ್ಧಾರೂಢರ ಚರಿತ್ರೆಯನ್ನು ನೋಡ್ಬೋದು, ಶಿರ್ಡಿ ಬಾಬನ ಚರಿತ್ರೆ ನೋಡ್ಬೋದು. ಅವರೆಲ್ಲ ಕಷ್ಟವನ್ನು ಅನುಭವಿಸಿದ್ದಾರೆ. ಅಂಥ ಒಂದು ಭಗವಂತನ ಶಕ್ತಿ ಇದ್ದರೂ ಕೂಡ ಅವರು ಬಳಸ್ತೇನೆ, ತಮ್ಮಲ್ಲೇ ಬೇಕಾದಂಥ ಶಕ್ತಿ ಇದ್ದರೂ ಕೂಡ ಅವ್ರು ಬಳಸ್ತೇನೆ ಹಲವಾರು ಕಷ್ಟಗಳನ್ನು ನುಂಗಿದ್ದಾರೆ. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರೆ ಅವರು ರವಿಗಾದ ಬವಣೆ. ಯಾಕಂದರೆ ಸೂರ್ಯ ಕೂಡ ಜೀವನ್ಮುಕ್ತನಾದಂಥವನು. ಯಾಕಂತಂದ್ರೆ ಜೀವನ್ಮುಕ್ತನಾದಂಥ ಸೂರ್ಯಗೂ ಕೂಡ ಅದು ಕೆಲಸ ತಪ್ಪಿಲ್ಲ. ಯಾಕಂದ್ರೆ ದಿನಾ ಬೆಳಗ್ಗೆ ಆತ ಎಲ್ಲವನ್ನ ದಾಟ್ಕೊಂಡು ಕಷ್ಟ ನಷ್ಟ ಅಥವಾ ಬೇಕಾದಷ್ಟು ಅದು ಎಲ್ಲಿ ಹುಟ್ಟಿನಿಂದ ಕೊನೆಗೆ ಅಲ್ಲಿ ಮುಳುಗೋವರೆಗೂ ಕಷ್ಟ ಇರ್ತದಂಥ ಸೂರ್ಯ. ಅಷ್ಟೆಲ್ಲ ದಾಟ್ಕೊಂಡು ಆತ ಮುಳುಗೋ ಒಂದು ಈ ಕಡೆ ಬರಬೇಕಾದ್ರೆ ಎಷ್ಟು ಕಷ್ಟ ಇರ್ತದ. ಅದು ಪ್ರತಿನಿತ್ಯ ಒಂದು ದಿವಸ ನನಗೆ ರೆಸ್ಟ್ ಅಂದರೆ ಏನು ಗತಿಯಾಗಂಗೆ ಬ್ರಹ್ಮಾಂಡ ಅಲ್ಲೋಲ ಕಲ್ಲೋಲ ಆಗ್ಬಿಡ್ತದೆ. ಒಂದು ದಿವಸ ನಾನು ರೆಸ್ಟ್ ತೊಗೊಳ್ತೀನಪ್ಪ ನಾ ಮಾಡಂಗಿಲ್ಲ ಅಂತಂದ್ರೆ ಆ ಸೂರ್ಯ ಎಷ್ಟು ಅಲ್ಲೋಲ ಕಲ್ಲೋಲ ಆಗ್ತದೆ ಜಗತ್ತಿನೊಳಗೆ. ಆದ್ರೆ ಒಂದು ದಿವಸ ಬಿಡದೆ ದಿನಾ ಸುತ್ತರಿಬೇಕು ನೋಡ್ರಿ ಸೂರ್ಯ. ಯಾಕಂದ್ರೆ ಅದು ಪ್ರಾರಬ್ಧ. ಅಂಥದ್ದು ಏನಾರ ಐತೇನಪ್ಪ ನಿನಗೆ ದಿನ ಏನಾರ ಒಂದು ಕೆಲಸ ಬಿಟ್ಟು ಕುಂದಿರ್ಬೋದು. ಆದರೆ ಬ್ರಹ್ಮಾಂಡವನ್ನು ಎಲ್ಲವನ್ನು ಸುತ್ತಬೇಕಲ್ಲ ಸೂರ್ಯ. ಎಂಥ ಕಷ್ಟ. ಅದಕ್ಕೆ ಹೇಳ್ತಾರ ಯಾವ ಪ್ರಾರಬ್ಧ ಕರ್ಮ ಯುಕ್ತನಾದ ಸೂರ್ಯ ಇಡೀ ಬ್ರಹ್ಮಾಂಡವನ್ನೆಲ್ಲ ಸುತ್ತರಿಬೇಕು. ಅದಕ್ಕೆ ಒಂದು ಗಳಿಗೆ ಕೂಡ ನನಗೆ ಸಾಕಾಗ್ಯದಪ್ಪ ಪುರುಸೊತ್ತಿಲ್ಲ ಅನ್ನಂಗಿಲ್ಲ. ಅದಕ್ಕೆ ನಿತ್ಯದಲ್ಲಿ 24 ಗಂಟೆ ಆತ ಕೆಲಸ ಕಾರ್ಯ ಮಾಡಲೇಬೇಕು. ಅದಕ್ಕೆ ವಿಶ್ರಾಂತಿ ಅನ್ನೋದು ಇಲ್ಲೇ ಇಲ್ಲ. ಹಂಗೇನಾರ ಐತೆ ನಿನಗೆ? ಅದಕ್ಕೆ ನೋಡು ದೇವತೆಗಳು ಎಲ್ಲರ ಸೂರ್ಯಚಂದ್ರರು ನೋಡು. ಏನು ನೀ ಮಾಡಿ ಆಕಾಶದೊಳಗೆ ಇಟ್ಬಿಟ್ಟೆನ? ಇಲ್ಲಲ್ಲ. ಅದಕ್ಕೆ ಇಲ್ಲಿ ಹೇಳ್ತಾರ ಸೂರ್ಯಚಂದ್ರ ನೋಡು, ಅವ್ರು ನೋಡು ಗೊತ್ತಾಗ್ತದೆ. ಒಂದು ದಿವಸ ತಪ್ಪು ದಿನ ಹೆಂಗೆ ಬರ್ತಾರ ಅದ್ರಂಗೆ ಏನಾರ ಕಷ್ಟ ಐತೇನಪ್ಪ ನಿನಗೆ ಅಂತ ಹೇಳುವಂಥದ್ದು. ಆಮೇಲೆ ಇಲ್ಲಿ ಹೇಳ್ತಾರ ದಕ್ಷನಿಗಾದ ಕೊರತೆಯನ್ನು, ಹೈಪತಿಗಾದ ಭಾರವ. ಹೈಪತಿ ಅಂತಂದರೆ ಯಾರು? ಇಲ್ಲಿ ಒಂದು ಇದು ಆದಿಶೇಷ. ಅಹಿ ಅಂದ್ರೆ ಹಾವು, ಪತಿ ಅಂದರೆ ಶೇಷ ಅಂದ್ರೆ ಆದಿಶೇಷ. ಈತ ಕೂಡ ಬ್ರಹ್ಮದೇವನ ಆಜ್ಞೆಯಂತೆ ಬ್ರಹ್ಮದೇವನ ಒಂದು ಆಜ್ಞೆಯಂತೆ ಆತ ಇಡೀ ಭೂಮಂಡಲವನ್ನೆಲ್ಲ ಹೊತ್ಕೊಂಡು ನಿಂತ, ಬ್ರಹ್ಮಾಂಡವನ್ನೆಲ್ಲ ತಲೆ ಮೇಲೆ ಹೊತ್ಕೊಂಡು ನಿಂತಾನೆ. ಒಂದು ಸ್ವಲ್ಪ ಕೆಳಗಿಡಂಗಿಲ್ಲ. ಸ್ವಲ್ಪ ಹಿಂಗೆ ಅಲುಗಾಡಿದ್ರೆ ಬ್ರಹ್ಮಾಂಡ ಎಲ್ಲದು ಹಿಂಗೆ ಆಗಿಬಿಡ್ತದೆ. ಯಾರಿಗೂ ತುಳಿಯಂಗೇ ಇಲ್ಲ. ನಾನು ಸಾಕಾಗ್ಯದಪ್ಪ ಇವನು ಹೊತ್ಕೊಂಡು ನಿಂತಂತ ಆದಿಶೇಷ ಏನಾರ ಸ್ವಲ್ಪ ಇದು ಮಾಡಿದ್ನಂದ್ರೆ ಎಲ್ಲ ಬಿದ್ದು ಹೋಗ್ಬಿಡ್ತದಂತೆ. ಎಲ್ಲ ಜನ ಎಲ್ಲ ನಾಶ ಆಗಿ ಹೋಗ್ಬಿಡ್ತಾರೆ. ಅದಕ್ಕೆ ಏನು ಇದು ಮಾಡ್ಲಾರ ತಲೆ ಮೇಲೆ ಹಿಂಗೆ ಹೊತ್ಕೊಂಡು ನಿಂತಿರ್ಬೇಕಲ್ಲ ಬ್ರಹ್ಮಾಂಡವನ್ನೆಲ್ಲ. ಆದಿಶೇಷ ಅಂದ್ರೆ ಎಷ್ಟು ಕಷ್ಟ ಆಗಿರೋದು ಬೇಡ. ಅಂಥ ಕಷ್ಟ ಏನಾರ ನಿನಗೆ ಐತನ?
ಹಂಗೆಲ್ಲ ಮಾಡೋದಕ್ಕೆ ಆದಿಶೇಷ ಇಡೀ ಬ್ರಹ್ಮಾಂಡವನ್ನು ಹೊತ್ಕೊಂಡು ನಿಂತಾನ. ಹಂಗೇನಾರ ಐತಿನಪ್ಪ ನಿನಗೆ ಆದಿಶೇಷನ ಹಂಗೇನಾದ್ರೂ ಕಷ್ಟ ಅದನ್ನು ನಿನಗೆ? ಅಂತ ಪರಿ ಕಷ್ಟ ಅದ ಅಂತ ಏನು ಮಾಡ್ಲಾರ್ದ ಸಾಯಕತ್ತಿದೆಯಲ್ಲ, ಇಟ್ಟು ಬಂದು ಕಷ್ಟವನ್ನು ನೋಡಿ ಕಷ್ಟ ಐತೆ ಅಂತ ಸಾಯ್ತಿಯಲ್ಲ, ಇದ್ರಂಗೇನಾರ ಕಷ್ಟ ಅದನ್ನು ನಿನಗೆ? ಇಲ್ಲಲ್ಲ. ಮತ್ತು ದಕ್ಷನಿಗಾದ ಕೊರತೆ ಏನು? ದಕ್ಷನಿಗಾದ ಕೊರತೆ ಏನಂತಂದ್ರೆ, ಒಂದು ಸಮಯದಲ್ಲಿ ಶಿವನ ಮನೆಗೆ ಹೋಗಿರ್ತಾನೆ. ಯಾರು? ದಕ್ಷ ಬ್ರಹ್ಮ. ಶಿವನ ಮನೆಗೆ ಹೋದಾಗ ಆತ ಸ್ವಲ್ಪ ಆತಗೆ ಆಧಾರವಾಗಿ ನೋಡೋಂಗಿಲ್ಲ, ಆಧಾರದಿಂದ ನೋಡ್ಕೊಳಂಗಿಲ್ಲ. ಅದಕ್ಕೆ ಸಿಟ್ಟು ಬಂದುಬಿಡ್ತದೆ ಆತಗೆ. ನಾ ಬಂದರೂ ಕೂಡ ಶಿವ ನನ್ನನ್ನು ನೋಡಲಿಲ್ಲ, ಎದ್ದು ಪಟಕ್ಕನ್ನು ಮಾತಾಡಿಸ್ಲಿಲ್ಲ. ಯಾಕಂದರೆ ಆತ ತನ್ನ ಒಂದು ಇದರಲ್ಲೇ ಕೂತ್ಕೊಂಡಿರ್ತಾನೆ. ಆ ಸಂದರ್ಭದಲ್ಲಿ ಹೋದಾಗ ಆತ ಪಟಕ್ಕನ್ನು ಹೇಳೋಕ್ಕೆ ಆಗಂಗಿಲ್ಲ. ಆವಾಗ ಆಮೇಲೆ ಎದ್ದು ಮಾತಾಡಿಸ್ತಾನೆ. ನಾವು ಹೋದ ತಕ್ಷಣವೇ ಮಾತಾಡಿಸ್ಲಿಲ್ಲ ಅನ್ನುವಂಥ ಸಿಟ್ಟು ದಕ್ಷ ಬ್ರಹ್ಮಗಿರ್ತದೆ. ಆವಾಗ ಏನಾರ ಮಾಡಿ ಆತನ ಅಳಿಯನಿಗೆ, ಯಾರು ಶಿವನಿಗೆ ಏನಾದರೂ ಅವಮಾನ ಮಾಡಬೇಕು ಅಂತ ಸಿಟ್ಟು ಬಂದು ಆತ ಏನು ಮಾಡ್ತಾನೆ, ತಾನು ಯಜ್ಞ ಮಾಡಬೇಕಾದ್ರೂ ಕೂಡ ಶಿವನಿಗೆ ಆವಿರ್ಭಾವ ಅಂತ ಹಾಕಂಗಿಲ್ಲ. ಈಗ ವರ್ಣಗರ್ಪಿತ, ಅಗ್ನಿಗರ್ಪಿತ ಅಂತ ಹಿಂಗೆಲ್ಲ ಹಾಕ್ತಿರ್ತಾರಲ್ಲ, ಶಿವನಿಗೆ ಅರ್ಪಿತ ಅಂತೂ ಕೂಡ ಹಾಕ್ತಾರೆ. ಆವಾಗ ಆತಗೆ ಹಾಕಂಗಿಲ್ಲ. ಆದರೂ ಕೂಡ ಅದು ಆವಿರ್ಭಾವ ಅಂತ ಕೊಡಲಾರ್ದ ಅವಾಗೂ ಅವಮಾನ ಮಾಡ್ತಾನೆ. ಮತ್ತು ಇನ್ನೊಂದು ಸಲ ಯಜ್ಞಗಳನ್ನು ಏರ್ಪಾಡು ಮಾಡ್ತಾನೆ. ಏರ್ಪಾಡು ಮಾಡಿ ಎಲ್ಲ ದೇವತೆಗಳಿಗೆ ಆಮಂತ್ರಣ ಕೊಡ್ತಾನೆ. ಯಾರು? ದಕ್ಷ ಬ್ರಹ್ಮ. ಎಲ್ಲ ದೇವತೆಗಳಿಗೆ ಆಮಂತ್ರಣ ಕೊಟ್ರೆ, ಆದರೆ ಪರಮಾತ್ಮಗೆ ಏನು ಶಿವನಿಗೆ, ಪಾರ್ವತಿಗೆ, ಮಗ ಅಳಿಯನಿಗೆ ಮಾತ್ರ ಆಮಂತ್ರಣ ಕೊಡೋಂಗಿಲ್ಲ. ಆವಾಗ ಏನಾಗ್ತದೆ ಅಂತಂದ್ರೆ, ಎಲ್ಲ ದೇವತೆಗಳಿಗೆ ಕೊಡ್ತಾನೆ. ಕೊಟ್ಟು ಈ ಪಾರ್ವತಿಗೆ ಮತ್ತು ಯಾರಿಗೆ ಶಿವನಿಗೆ ಆಮಂತ್ರಣದ ಪತ್ರ ಕೊಡಂಗಿಲ್ಲ. ನಾರದ್ ಹೇಳ್ತಾನೆ, ಏನಮ್ಮ ಎಲ್ಲ ಕಡೆ ಆಮಂತ್ರಣ ಕೊಟ್ಟುಬಿಟ್ಟ ನಿಮ್ಮ ಅಪ್ಪ, ನಿನಗೆ ಕೊಟ್ಟಿಲ್ಲೇನು ಅಂದಗಳೇ. ಇಲ್ಲ ಕೊಟ್ಟಿಲ್ಲ ಅಂತ ಗೊತ್ತು ಮಾಡ್ಕೊಂಡು ಹೋಗಿ ಗಂಡನ ಮುಂದೆ ಹೇಳ್ತಾಳೆ, ಇಲ್ಲರಿ ಇಂಥ ಟೈಮಿಗೆ ನಮ್ಮಪ್ಪ ಯಜ್ಞ ಮಾಡಕತ್ತೇನಂತ, ಅದಕ್ಕೆ ನಮ್ಗೆ ಆಮಂತ್ರಣ ಪತ್ರಿಕೆ ಕೊಟ್ಟಿಲ್ಲ. ಮನೆಗೆ ಮಗಳೇ ಇರ್ತಾಳೆ, ಅಳಿಯನೇ ಇರ್ತಾನೆ, ಅದಕ್ಕಂತ ಬಿಟ್ಟಿರಬೇಕು. ಅದಕ್ಕೆ ನಾವ್ಯಾಕೆ ಸಿಟ್ಟು ಮಾಡ್ಕೋಬೇಕು, ಹೋಗೋಣ ಅಂತ ಹೇಳ್ತಾಳೆ ಶಿವನಿಗೆ. ಶಿವ ಅಂತಾನ, ಬೇಡ ಪಾರ್ವತಿ, ಬೇಡ ಸತಿ, ನೋಡು ಹೋದ್ರೆ ನಾವು ಯಾರು ನಮ್ಗೆ ಆಮಂತ್ರಣ ಕೊಟ್ಟಿಲ್ಲ, ನಮ್ಗೆ ಯಾರು ಕರಿಯಂಗಿಲ್ಲ, ಅವರು ಕರಿಯದೇ ಮನೆಗೆ ಹೋಗಬಾರ್ದು, ಕರೆದವ್ರ ಮನೆಗೆ ಹೋಗ್ಬೇಕು, ಕರಿಯದೇ ಇರುವಂಥವ್ರ ಮನೆಗೆ ಹೋಗಬಾರ್ದು ಅಂತ ಶಿವ ಹೇಳ್ತಾನೆ. ಹೇಳಿದ್ರು ಕೂಡ ಆಕೆಗೆ ಕೇಳೋದೇ ಇಲ್ಲ. ಇಲ್ಲ ರೀ ನಮ್ಮ ಅಪ್ಪ ಅಂಥವನಲ್ಲ, ಆದರೆ ಮನೇನ ಮಗಳು ಅದಳ, ಅಳಿಯ ಅದಾನ, ಇವ್ರಿಗೆ ಯಾಕೆ ಕೊಡ್ಬೇಕಂತ ಬೇರೆದವರಿಗೆಲ್ಲ ಕೊಟ್ಟಾರ, ಅದಕ್ಕೆ ಕೊಟ್ಟಿಲ್ಲ ನಮಗೆ. ಆಯಿತು ನೀವು ಬಂದ್ರೆ ಬಾ, ಬಿಟ್ಟರು ಬಿಡು, ನಾನು ಹೋಗ್ತೀನಿ ಅಂತಂದಳು. ಅಂದು ನಂದಿನ ಕರ್ಕೊಂಡು ಕೇಸಿ ಎಲ್ಲಿಗೆ ಬಂದಳು? ಅವರಪ್ಪ ಯಜ್ಞ ಮಾಡಲಿಕ್ಕೆ ಬಂದಳು. ಎಲ್ಲ ದೇವತೆಗಳು ಕುಂತಾರ, ಎಲ್ಲರೂ ಕೂತ್ಕೊಂಡಾರ. ಅಲ್ಲಿ ಬಂದಾಗ ಅವ ಯಜ್ಞ ಏನು ಮಾಡ್ದ, ಮಾತು ಕೂಡ ಆಡಿಸ್ಲಿಲ್ಲ ಆಕೆಗೆ, ಯಾವುದಕ್ಕೆ ಇದು ಮಾಡಲಿಲ್ಲ. ಕೊನೆಗೆ ಕರಿಯದೇ ಇರುವಂಥ ಸ್ಥಳಕ್ಕೆ ನೀನು ಹೇಗೆ ಬಂದು, ಯಾಕೆ ಬಂದು ಅಂತೆಲ್ಲ ಅವಮಾನ ಮಾಡ್ತಾನೆ ಎಲ್ಲ ದೇವತೆಗಳ ಮುಂದೆ. ಆಕೆಗೆ ಹೇಳ್ತಾಳ, ಇನ್ನು ನಂದಿನ ಕರ್ಕೊಂಡು ಬಂದಾನ, ನಂದಿನ ಕರ್ಕೊಂಡು ಬಂದಿರ್ತಾಳ, ಎಲ್ಲರ ಮುಂದೆ ಅವಮಾನ ಆಯಿತು. ಇನ್ನು ನನ್ನ ಗಂಡಗೆ ಗೊತ್ತಾಯ್ತು ಅಂತಂದರೆ ನನಗೆ ಮುಖ ತೋರ್ಸಂಗಿಲ್ಲ, ಯಾಕಂದ್ರೆ ಆತ ಬೇಡ ಬೇಡ ಅಂತ ಎಷ್ಟು ಬಡ್ಕೊಂಡ್ರು ನಾನು ಬಂದೆ, ಇನ್ನು ಆತಗೆ ಮುಖ ಅಂತೂ ತೋರ್ಸೋಕ್ಕೆ ಖಂಡಿತ ಸಾಧ್ಯ ಇಲ್ಲ, ನಾನು ಇಲ್ಲೇ ಪ್ರಾಣ ಬಿಡ್ಬೇಕಂತ ಆಕೆ ಯಜ್ಞದಲ್ಲಿ ಆರಿ ಸತ್ತು ಬಿಟ್ಟಾಗ ಆವಾಗ ಈತಗೇನಾಗ್ತದೆ, ಶಿವನಿಗೆ ಗೊತ್ತಾಗ್ತದೆ, ನಂದಿ ಕಡೆಯಿಂದ ಗೊತ್ತಾಗ್ತದೆ. ಆವಾಗ ತನ್ನ ರೌದ್ರಾವತಾರ ತಾಳಿ ಕೊನೆಗೆ ತನ್ನ ಜಟೆಯಿಂದನೇ ಜಾಡಿಸಿ ಭೂಮಿಗೆ ಹೊಡೆದು ಅಲ್ಲಿ ವೀರಭದ್ರ ಹುಟ್ಟುತ್ತಾನೆ. ವೀರಭದ್ರ ಹುಟ್ಟಿ ಆವಾಗ ತಿರ್ಗಾ ಬಂದು ಅಲ್ಲಿ ಯಜ್ಞದ ಎಲ್ಲವನ್ನು ಅಲ್ಲಿದ್ದವ್ರನ್ನೆಲ್ಲರನ್ನ ಚೆಲ್ಲೆಪಿಲ್ಲೆ ಮಾಡಿ ಹೊಡೆದಾಕಿ ಕೊನೆಗೆ ದಕ್ಷ ಬ್ರಹ್ಮನ ತಲೆಯನ್ನು ಕಡ್ದಾಕಿ ಬಿಡ್ತಾನೆ. ಕಡ್ದಾಕಿ ಕೊನೆಗೆ ಏನು ಮಾಡ್ತಾನಂದ್ರೆ, ಅಗ್ನಿಯಲ್ಲಿ ಹಾಕ್ತಾನೆ ತಲೆಯನ್ನು ಹಾಕಿ, ಮತ್ತು ದೇಹಕ್ಕೆ ಒಂದು ಓತಿನ ತಲೆಯನ್ನು ತಂದು ಜೋಡಿಸ್ತಾನೆ ಕೊನೆಗೆ. ಅದಕ್ಕೆ ಆ ಥರ ಏನಾರ ಹಾನಿಯಾಗ್ಯದ ನಿನಗೆ, ಅಂಥ ಪರಿ ದುಃಖ ಆಗ್ಯದ, ಕಷ್ಟ ಆಗ್ಯದ ಅಂತ ಹತ್ಕೊಂತ ಕುಂತಿದ್ದಲ್ಲ, ಎಂಥದನ್ನು ಮೈ ಮರ್ತು ಅದು ಏನಾರ ದುಃಖ ಆಗ್ಯದ, ಆ ರೀತಿ ಆಗ್ಯದ ನಿನಗೆ? ಮತ್ತೆ ಹೇಳ್ತಾರೆ, ಅವ್ಯವಾಹನಿಗಾದ ಅನುಗೇಡನು ಅಂತ ಹೇಳ್ತಾರೆ. ಯಾಕಂತಂದ್ರೆ ಅಗ್ನಿ ಏನು ಯಜ್ಞ ದಕ್ಷ ಬ್ರಹ್ಮ ಏನು ಅವ್ಯಾಹನ ಅಂತಂದ್ರೆ ಯಾರು ಅಂತಂದ್ರೆ ಅಗ್ನಿ.
ಅಗ್ನಿಗೆ ಆದಂತಹ ಏನಾದರೂ ನಿನಗೆ ಆ ಥರ ಕಷ್ಟ ಆಗಿದೇನಪ್ಪ ನಿನಗೆ ಅಂತಂದ್ರೆ ಹಂಗಾಗಿಲ್ಲ. ಯಾಕಂತಂದ್ರೆ ಹೇಳ್ತಾರ ಅವ್ಯವಾಹನಿಗಾದ ಅನುಗೇಡು ಅಂತಂದ್ರೆ ದಕ್ಷ ಬ್ರಹ್ಮನು ಏನು ಫಸ್ಟ್ ಯಜ್ಞದಲ್ಲಿ ಶಿವನಿಗೆ ಆವಿರ್ಭಾವವನ್ನು ಅರ್ಪಿಸಬೇಕಾಗಿತ್ತು. ಅರ್ಸ್ಲಾರ್ದೇ ಮೊದಲ ಅಗ್ನಿದೇವನಿಗೆ ಆವಿರ್ಭಾವ ಹಂಚಿದ್ದಾತ. ಅದಕ್ಕೆ ಮೊದಲು ಶಿವನಿಗೆ ಮುಟ್ಟಿಸ್ಲಾರ್ದೇ ಅಗ್ನಿದೇವನಿಗೆ ಮುಟ್ಸಂಗಿಲ್ಲ. ಫಸ್ಟ್ ಶಿವಾರ್ಪಣ ಮಸ್ತು ಅಂತ ಶಿವನಿಗೆ ಹಾಕ್ಬೇಕು. ಯಜ್ಞದಲ್ಲಿ ಹಾಕ್ಬೇಕಾದ್ರೆ ಎಲ್ಲ ದೇವತೆಗಳು ಯಜ್ಞ ಮಾಡಬೇಕಾದಾಗ ನೋಡಬೇಕು. ಯಾಕಂತಂದ್ರೆ ಅಲ್ಲಿ ತುಪ್ಪ ಹಾಲು ಇವೆಲ್ಲ ಇಟ್ಟಿರ್ತಾರೆ. ಇಟ್ಟು ಒಂದೊಂದು ಹೇಳಿ ಒಂದೊಂದು ದೇವತೆಗಳಿಗೆ ಒಂದೊಂದು ಅರ್ಪಿಸ್ತಾರೆ ಅಗ್ನಿ ಒಳಗೆ. ಅದು ಶಿವನಿಗೆ ಫಸ್ಟ್ ಅರ್ಪಿಸ್ಲಾರ್ದ ಇಲ್ಲಿ ಯಾಕಂದ್ರೆ ಅಗ್ನಿಗೆ ಅರ್ಪಿಸ್ತಾರ. ಹಂಗಾಗಿ ವೀರಭದ್ರನು ಆತಗ ನೀನು ಅಗ್ನಿ ಫಸ್ಟ್ ಶಿವನಿಗೆ ಅರ್ಪಿಸ್ಲಾರ್ದ ನಿನಗೆ ಅರ್ಪಿಸಿದಾರ, ನೀನು ಹೆಂಗೆ ಸ್ವೀಕಾರ ಮಾಡಿದೆ ಅಂತೇಳಿ ಅಲ್ಲಿ ದಕ್ಷ ಇದು ಯಾರು ವೀರಭದ್ರ ಏನು ಮಾಡ್ತಾನ, ಶಿವದ್ರೋಹಿ ಅಂತ ಹೇಳಿಬಿಟ್ಟು ನೀನು ಇಲ್ಲಿ ಊಟಕ್ಕೆ ಬಂದೀಯ ಅಂತಂತ ಒಂದು ಇದರಲ್ಲಿ ಆತಗ ಏನು ಮಾಡ್ತಾನಂತರ 7 ನಾಲಿಗೆ ಇರ್ತವೆ. ಅಗ್ನಿಗೆ 7 ನಾಲಿಗೆ. ಆ ನಾಲಿಗೆಗಳನ್ನೇ ಕಿತ್ತಿಬಿಡ್ತಾನೆ ಯಾರು ದಕ್ಷ ಬ್ರಹ್ಮ ಇದು ವೀರಭದ್ರ. ನೀನು ಶಿವನಿಗೆ ಅರ್ಪಿಸ್ಲಾರ್ದ ನಿನಗೆ ಫಸ್ಟ್ ಆವಿರ್ಭಾವ ಅರ್ಪಿಸಿದಾರೆ, ನೀನು ಹೆಂಗೆ ಸ್ವೀಕಾರ ಮಾಡಿದಂಥ ಆ ಸಿಟ್ಟು ಇರ್ತದ. ಆ ಟೈಮ್ನಲ್ಲಿ 7 ನಾಲಿಗೆಗಳೇನು ಇರ್ತಾವೆ, ಅಗ್ನಿಗೆ 7 ನಾಲಿಗೆಗಳು ಇರ್ತಾವೆ. ಆ ನಾಲಿಗೆಯನ್ನು ಕಿತ್ತಿ ಎಸೆದು ಬಿಡ್ತಾನೆ. ಆ ರೀತಿ ಏನಾರು ಆಗ್ಯದನ ಕಷ್ಟ ಅಂತ ಕುಂತಿದ್ದಲ್ಲ ನೀನು ಮತ್ತಂತಾರೆ ನೋಡ್ರಿ. ಯಾಕಂದ್ರೆ ಅಂತಕ ನೆನೆಸುವ. ಮತ್ತು ಇನ್ನೊಂದು ಹೇಳ್ತಾರೆ ಅವರು ಯಾವ ರೀತಿ ಅವ್ಯವಾಹನಿಗಾದ ಅನುಗೇಡು ಅಂತಕ ನೆನೆಸುವನಿಗಾದ ಉರುದೇರುವ ನೋಡಲು ಅಂತ ಹೇಳ್ತಾರೆ. ಅಂತಕನಿಗೆನಿಸುವ ಅಂದ್ರೆ ಅಂತಕ ಯಮಧರ್ಮ. ಅಂತಕನು ಅಂದರೆ ಯಾರು? ಯಮಧರ್ಮ. ಅತಿಗಾದಂಥ ಕಷ್ಟ ಏನಾದರೂ ಈಗ ಇದು ಮತ್ತೆ ಏನು ಬಂತಲ್ಲ ಕ್ಯಾನೆಟ್ ಅಂತ ಗೊತ್ತು ನೋಡು ಇಲ್ಲಿ ಹೇಳ್ತಾರೆ. ಯಾಕಂದ್ರೆ ಅವ್ಯವಾಹನಿಗಾದ ಅನುಗೇಡು ಅಂತಕ ನೆನೆಸುವನಿಗಾದ ಉರುದೇರು ಇನ್ನೊಂದ್ಸಲ ದೇರುವ ನೋಡಲು ಅಂತ ಹೇಳ್ತಾರೆ. ಅಂದರೆ ಅಂತಕ ಯಾರು ಅಂದ್ರೆ ಯಮಧರ್ಮ. ಯಮಧರ್ಮ ಅಂತಂದ್ರೆ ಇಲ್ಲಿ ಮೊದಲ ಯಾರಪ್ಪ ಅಂತಂದರೆ ಈ ಮಾರ್ಕಂಡೇಯನ ಒಂದು ವಿಚಾರದಲ್ಲಿ ಹೇಳ್ತಾರೆ. ಮಾರ್ಕಂಡೇಯನ ಒಂದು ಆತಗೆ ಆಯುಷ್ಯ ಮುಗಿದಿರ್ತದ. ಆಯುಷ್ಯ ಮುಗಿದಾಗ ಆತನ ಶಿವ ಪೂಜೆ ಮಾಡೋಕೆ ಕೂತ್ಕೊಂಡಿರ್ತಾನೆ. ಶಿವನನ್ನು ಪೂಜೆ ಮಾಡ್ತೀನಿ ಅಂತ ಕೂತ್ಕೊಂಡಿರ್ತಾನೆ. ಆವಾಗ ಆಯುಷ್ಯ ಮುಗಿದ್ಗಳೇ ಯಮಧರ್ಮ ಬರ್ತಾನೆ. ಯಮಧರ್ಮ ಬಂದು ಆತ ಶಿವಾಯ ನಮ ಅಂತ ಶಿವನ ನೆನೆಸ್ಕೊಂತ ಈಶ್ವರಲಿಂಗನ ಬಳಿ ಪೂಜೆ ಮಾಡ್ಕೊತ ಹತ್ತಿರದಾಗೆ ಕೂತ್ಕೊಂಡಿರ್ತಾನೆ. ಆವಾಗ ಯಮಧರ್ಮ ಬಂದು ಒಂದು ಹಗ್ಗವನ್ನು ಹಾಕ್ತಾನೆ. ಯಾಕಂದರೆ ಹಾಕಿದಾಗ ಅವಾಗ ಮಾರ್ಕಂಡೆ ಏನು ಮಾಡ್ತಾನೆ, ಆ ಲಿಂಗವನ್ನು ಅಪಗೊಳ್ತಾನೆ. ಹಿಂಗೆ ಅಪಗೊಂಡು ಓಂ ನಮಃ ಶಿವಾಯ ಅಂತ ಹೇಳಕ್ಕೆ ಶುರು ಮಾಡಿದಾಗನೇ ಯಮಧರ್ಮ ಕೇಳಂಗಿಲ್ಲ. ಟೈಮ್ ಆಗ್ಯದ ನಡಿ ಅಂತೇಳಿ ಕೊರಳಿಗೆ ಹಗ್ಗವನ್ನು ಹಾಕ್ತಾನೆ. ಹಾಕಿದಾಗ ಓಂ ನಮಃ ಶಿವಾಯ ಅಂತ ಹಂಗೆ ಲಿಂಗವನ್ನು ಅಪ್ಕೊಂಡಿರ್ತಾನೆ. ಅವಾಗೇ ಶಿವ ಲಿಂಗದೊಳಗೆ ಉದ್ಭವ ಆಗ್ತಾನೆ. ಆಗಿಬಿಟ್ಟು ಆತಗೆ ಹೇಳ್ತಾನೆ, ಏನು ಯಮಧರ್ಮ ನಿನ್ನ ಕೆಲಸ ಏನದ? ಓಂ ನಮಃ ಶಿವಾಯ ನಮಃ ಅಂತ ಯಾರು ಬಾಯಿಂದ ಉಚ್ಚಾರ ಮಾಡ್ತಾರ, ಅವರು ಬಾಯಿಂದ ಉಚ್ಚಾರ ಮಾಡುವಂಥ ಸಂದರ್ಭದಲ್ಲಿ ಅವರಿಗೆ ಆಯುಷ್ಯ ಹೋದರೂ ಕೂಡ ನೀನು ತೊಗೊಳಂಗಿಲ್ಲ. ನೀನು ಒಂದು 3 ಮೊಳ ದೂರ ಇರಬೇಕು. ಅವ್ರಿಗೆ ನೀನು ತೊಗೊಳಂಗಿಲ್ಲ, ಅವ್ರು ನಿನ್ನ ಕೈವಶ ಆಗಂಗಿಲ್ಲ ಅಂತ ಒಂದು ಇದು ಇದ್ದರೂ ಕೂಡ, ಆ ವಿಚಾರ ಇದ್ದರೂ ಕೂಡ ಅದನ್ನು ಮರ್ತು ಬಿಟ್ಟು ನನ್ನನ್ನು ಓಂ ನಮಃ ಶಿವಾಯ ಅಂತ ನನಗೆ ತಬ್ಕೊಂಡಿದ್ದಾನ ಅಂಥವನಿಗೆ ನೀನು ಎಳಿತಾ ಇದ್ದಿ ಅಂತಂದ್ರೆ ನಿಂದು ತಪ್ಪು ಅದಂತ ಹೇಳ್ಬಿಟ್ಟು ತನ್ನ ತ್ರಿಶೂಲದಿಂದ ಯಮಧರ್ಮನ ಎದೆಗೆ ತಿವಿತಾನ ಪರಮಾತ್ಮ. ಅದಕ್ಕೆ ಹೇಳೋದು ಯಾವಾಗಲೂ ನಮಃ ಶಿವಾಯ ಅಂತಂದ್ರೆ ಕಷ್ಟ ಒಂದು ಸ್ವಲ್ಪ ದೂರ ಇರ್ತದೆ. ಓಂ ನಮಃ ಶಿವಾಯ ನಮಃ ಅಂತ ಬಾಯಾಗಿ ಯಾಕೆ ನುಡಿರಿ ಅಂತ ಹೇಳ್ತಾರಂದರೆ ನಿಮಗೆ ಬರುವಂಥ ಕಷ್ಟ ಒಂದು ಸ್ವಲ್ಪ ದೂರ ಇರ್ತದಂತ ಅನ್ನೋದಕ್ಕಾಗಿ. ಯಾಕೆ ಅದರಿಂದ ಎಂತೆಂಥ ಒಂದು ವಿಚಾರಗಳದಾವ, ಎಂತೆಂಥವ್ರು ಉದ್ಧಾರ ಆಗ್ಯದ. ಬರೀ ಓಂ ನಮಃ ಶಿವಾಯದಿಂದನೇ ಸನಕಾನಂದ ಮಹರ್ಷಿಗಳು ನರಕಕ್ಕೆ ಹೋದಾಗ ಆ ನರಕದ ಭಾಗವನ್ನು ನೋಡಲಾರ್ದ ಎಂಥ ನರಕ ಅಂತಂದ್ರೆ ಅದು ಕೇಳಿದ್ರೆ ಅದಕ್ಕೆ ಹೇಳ್ತಾರೆ ಭಾಳ ಕಷ್ಟ ಅದ. ನಾವು ಯಾವ ಲೆಕ್ಕದಾಗ ಹೊಂಟೀವಿ ಅದನ್ನು ಮೈ ಮರ್ತು ಅನ್ನೋದನ್ನು ಭಾಳ ವಿಚಾರ ಮಾಡಬೇಕಾಗ್ತದೆ. ಯಾಕಂದ್ರೆ ನರಕದಾಗ ನೀನು ಇಂಥದ್ದು ಏನು ಮಾಡ್ಕೊಳ್ಳಿಲ್ಲ ಅಂದ್ರೆ ಉರು ನರಕದಾಗ
ಬಿಸಿ 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 ಎಣ್ಣೆ ಕಾಯ್ದು ಎಣ್ಣೆಗೆ ಬಿಡ್ತಾರೆ ಒಯ್ದು ಕೇಸಿ, ಆಮೇಲೆ ಕಾಲಿಗೆ ಮಳೆ ತೊಗೊಂಡು ಹೊಡಿತಾರಂತ. ಈ ಕೈ ಕಾಲು ಕಟ್ಟಿ ಇಂಬ್ರಿಕಿಲೆ ಎಳೆಯುವಂಥದ್ದು, ತಲೆ ಕೆಳಗೆ ಹಾಕಿ ಮ್ಯಾಲೆ ಕಾಲು ಮಾಡುವಂಥದ್ದು ನರಕದಾಗ ಅಷ್ಟು ಕಷ್ಟ ಅದ. ಸುಮ್ಮನೆ ಅಲ್ಲ, ಇದನ್ನ ಯಾರು ತಿಳ್ಕೊಳಂಗಿಲ್ಲ, ದಿನ ಯಾರು ಕೇಳಂಗಿಲ್ಲ, ಅವ್ರು ಒಂದು ಸಲ ನರ್ಕಕ್ಕೆ ಹೋಗಿ ಬರ್ತಾರೆ ಅವರು. ಯಾಕಂದ್ರೆ ಪರಮಾತ್ಮ ಭಾಷೆ ಕೊಟ್ಟದ್ದು ಮರ್ತದಕ್ಕಾಗಿ ನರ್ಕಕ್ಕೆ ಹೋಗಿ ಬರ್ಬೇಕು ಅವರು. ಏನೋ ಒಂದಿಷ್ಟು ಕೇಳ್ತೀವಿ ಮಾಡ್ತೀವಿ ಅಂತಂದವ್ರು ಮಾತ್ರ ಬಚಾವಾಗ್ತಾರಂತ ಇದು ಬರ್ಕೊಂಡು ಬಂದಾರ. ಸುಳ್ಳಲ್ಲ, ಇದು ಸತ್ಯನೇ ಇದು. ಅದಕ್ಕೆ ಮತ್ತು ಸಂಸಾರ ಕಮ್ಮಗೆ ಮಾಡ್ತೀವಿ ಅಂದ್ರೆ ಸಂಸಾರ ಲೆಕ್ಕದಾಗಿಲ್ಲ, ಪರಮಾತ್ಮನ ಲೆಕ್ಕದಾಗಿಲ್ಲ. ಒಯ್ದು ನರಕಕ್ಕೆ ಹಾಕಿಬಿಡ್ತಾನೆ. ನಿಮ್ಗೆ ಕೆಲಸ ಕೊಟ್ಟಿದ್ದೇನು, ನೀವು ಮಾಡಿದ್ದೇನು? ನಿಮ್ಮ ಬಾಯಾಗ ಓಂ ನಮ ಶಿವಾಯ ಶಿವಾಯ ನಮ ತಟಗರ ಬಂದದ, ಬರೀ ಅದಕ್ಕೆ ನಂಬಿರಿ ನಡಿ, ನನ್ನ ಲಿಸ್ಟ್ನಾಗಿಲ್ಲ ಅಂತ ತೊಗೊಂಡೋಗಿ ಅಲ್ಲಿ ನರಕದಾಗ ಹಾಕಿ ಚೆನ್ನಾಗಿ ಶಿಕ್ಷೆ ಕೊಡ್ತಾನೆ ಅಷ್ಟೇ, ಮತ್ತೇನಿಲ್ಲ. ಅದಕ್ಕೆ ಹೇಳ್ತಾರ ಆತ ಯಾರು ಅಂತಂದ್ರೆ ಅಂತಕ ನೆನೆಸುವ. ಅವಾಗ ಹೇಳ್ತಾನತ್ತ, ಬರೀ ಶಿವ ಅಂದ್ರೇ ಎಷ್ಟೋ ಶಕ್ತಿ ಅದಪ್ಪ ಅಂತ. ಶಿವ ಅಂದ್ರೇ ಎಷ್ಟೋ ಜನ ಉದ್ಧಾರ ಆಗ್ಯಾರ. ಅಂಥದ್ರಲ್ಲಿ ನನ್ನ ನೆನಪು ಮಾಡಿಕೊಂಡು ನನ್ನ ಓಂ ನಮ ಶಿವಾಯ ಅಂದಲ್ಲಿ ಬರುವಂಥ ಒಂದು ಶಕ್ತಿ ನಿನಗಿಲ್ಲ. ಅದಕ್ಕೆ ನೀ ಬಂದಿದೆ ಅಂತಂದ ಮೇಲೆ ನಿನಗೆ ನಾನು ಶಿಕ್ಷೆ ಕೊಡ್ತೀನಿ ಅಂತ ತ್ರಿಶೂಲದಿಂದ ಯಮಧರ್ಮನಿಗೆ ತಿವಿದು ಬಿಡ್ತಾನೆ. ಅದಕ್ಕೆ ಅಂಥ ಗಾಯ, ಅಂಥ ಒಂದು ಇದು ನಿನಗಾಗ್ಯದೇನಪ್ಪ, ಕಷ್ಟ ಆಗ್ಯದ ಅಂತ ಅಳ್ತಿದೆಯಲ್ಲ, ಆಗ್ಯದೇನು. ಅದಕ್ಕೆ ಸನಂದ ಮನುಷ್ಯ ಆ ಕಷ್ಟವನ್ನು ನೋಡಿ ಶಿವ ಅಂದ್ಬಿಟ್ಟ. ಗೊತ್ತಾಗಲಿಲ್ಲ, ಯಮಧರ್ಮ ಬೇಡಪ್ಪ, ನರ್ಕಕ್ಕೆ ಬರಬೇಡ, ನೀನು ಇಂಥ ಒಂದು ಜ್ಞಾನಿ ಇದೆ, ಇಂಥದನ್ನು ಕೇಳಿದತ್ತಿದಿ, ಇಂಥದನ್ನು ಓದಿದತ್ತಿದಿ, ಗುರು ಆಗಿದಿ, 4 ಮಂದಿಗೆ ಉದ್ಧಾರ ಮಾಡಿದಿ, ನರ್ಕಕ್ಕೆ ಯಾಕೆ ಬರ್ತಪ್ಪ ಅಂದ್ರೆ, ಇಲ್ಲ ನರ್ಕದಾಗ ಜನರಿಗೆ ನೋಡ್ತೀನಿ ಅನ್ನಂತ. ಅಲ್ಲಿ ನೋಡಿ ರವರವರವರ ನರ್ಕ ನೋಡಿಬಿಟ್ಟು ಮೈ ಜುಮ್ ಅಂತಂತ ಓ ಶಿವ ಅಂದ್ಬಿಟ್ನಂತ. ಶಿವಾಯ ನಮ ಓಂ ನಮ ಶಿವಾಯ ನಮ ಶಿವಾಯ ಓಂ ನಮ ಶಿವಾಯ ಅಂತ ನುಡಿದ್ಬಿಟ್ನಂತ. ಒಂದು ಸಲ ಓಂ ನಮ ಶಿವಾಯ ಅಂತ ನುಡಿದ ತಕ್ಷಣವೇ ಅಲ್ಲಿ ನರ್ಕಿಗಳು ಎಲ್ಲರೂ ಓಂ ನಮ ಶಿವಾಯ ಅಂದ್ಬಿಟ್ರಂತ. ಇದನ್ನ ಮಾತು ಕೇಳಿದ ತಕ್ಷಣವೇ ಎಲ್ಲ ನರ್ಕದಿಂದ ಬಿಡುಗಡೆನೇ ಆಗಿಬಿಟ್ರಂತ. ನೋಡ್ರಿ ಎಷ್ಟಿರ್ಬೋದು ಶಕ್ತಿ. ಹಂಗೆ ನರಕದಿಂದ ಬಿಡುಗಡೆನೇ ಆದ್ರಂತ ಅವ್ರಿಗೆ ಎಲ್ಲರೂ ಅಂದವ್ರು. ಅಷ್ಟು ಶಕ್ತಿ ಅದ್ರಾಗ. ಅದಕ್ಕೆ ಇಲ್ಲಿ ಹೇಳೋ ಉದ್ದೇಶ ಏನಂದ್ರೆ, ಮಾರ್ಕಂಡೇಯನ ಕೂಡ ನಮಃ ಶಿವಾಯ ಓಂ ನಮಃ ಶಿವಾಯ ಅಂತ ಶಿವನ ಅಪ್ಕೊಂಡದಕ್ಕಾಗಿ ಆ ಯಮಧರ್ಮ ಬಂದು ಯಾರಿಗೆ ಪರಮೇಶ್ವರ ಶಿವ ಪ್ರತ್ಯಕ್ಷವಾಗಿ ಆ ಒಂದು ಯಮಧರ್ಮನ ಎದೆಯಲ್ಲಿ ತಿವಿದು ಬಿಟ್ಟ. ಅಂಥದ್ದು ಏನಾದರೂ ನಿನಗೆ ಆಗ್ಯದೇನಪ್ಪ, ಅಷ್ಟು ದುಃಖ ಏನಾರು ಆಯ್ತೇನು ನಿನಗೆ? ಅದಕ್ಕೆ ಅಂಥ ಒಂದು ಗಾಯ ನೋಡಿದರೆ ನಿನಗೆ ಅದೆಂಥ ದುಃಖ ಎಷ್ಟರದ್ದು ನಿನಗೆ ಅಂತ ಹೇಳ್ತಾರೆ ಅವರು. ಮತ್ತು ಈಗ ಇನ್ನೊಂದು ನುಡಿಯಲ್ಲಿ, ಯಾವುದು 4ನೇ ನುಡಿಯಲ್ಲಿ ಹೇಳ್ತಾರೆ, ಬಲಿ ಹರಿಶ್ಚಂದ್ರನಿಗಾದ ಪಾಡನು, ನಹುಷ ನಳರಿಗಾದ ಉಪಹತಿಯನು, ಸಗರ ಕುಲ ಹೌದಲ್ಲ ಕಾರ್ತ್ಯ ವೀರರಿಗಾದ ನಾಶವನು, ಅತಿ ಬಲ ಪಾಂಡವರಿಗಾದ ಅಳಲು ನೋಡಲು ಅಂತ ಹೇಳ್ತಾರೆ. ಯಾಕಂತಂದ್ರೆ ಇಲ್ಲಿ ಕೂಡ ಹೇಳ್ತಾರೆ, ಯಾರಿಗೆ ಅಂತಂದ್ರೆ ಇಲ್ಲಿ ಬೇರೆ ಅದ, ಇಲ್ಲಿ ಬೇರೆ ಐತಲ್ಲ ಅದು. ಇಲ್ಲಿ ಮುನಿ ವಸಿಷ್ಠನಿಗಾದ ಶೋಕವನ್ನು, ಇದು ಎಷ್ಟನೇದು? 3ನೇದ ಹೆಚ್ಚು ಕಮ್ಮಿ ಬಂದದಲ್ಲ ಈ ಇದು ಮುಗ್ದದನ? ಇದಾ 3ನೇದು ತಪ್ಪಾಗ್ಯದನ? ಇದ್ರಾಗ ಹೆಚ್ಚು ಕಮ್ಮಿ ಆಗ್ಯದ. ಮುನಿ ವಸಿಷ್ಠನಿಗಾದ ಶೋಕವನು, ರಾಮ ಜನಕನಿಗಾದ ಭಂಗವನು, ಸನಕಾನುಜನಿಗಾದ ಜಡಜೀವತೆಯನು, ವ್ಯಾಸನಿಗಾದ ಬಾವು ಬಂದವ ನೋಡಲು. ನೋಡ್ರಿ, ಯಾಕಂದ್ರೆ ಮುನಿ ವಸಿಷ್ಠನಿಗಾದ ಇಲ್ಲಿ ಅಂಥ ಶೋಕ ನಿನಗೇನಾರು ಆಗ್ಯದೇನಪ್ಪ? ಎಂಥ ಶೋಕ ಅಂದ್ರೆ ಯಾವ ರೀತಿ ಒಂದು ಕಾಲದಾಗ ಏನಂದ್ರೆ ದುಷ್ಟ ಮೃಗಗಳ ಕಾಟ ಭಾಳ ಆಗಿತ್ತಂತ. ಆವಾಗ ವಿಶ್ವಾಮಿತ್ರ ಎಲ್ಲವುಗಳನ್ನು ಅವುಗಳಿಂದ ಆಗ್ತಕ್ಕಂಥ ಏನು ದುಃಖವನ್ನು ಅದನ್ನು ಕಡಿಮೆ ಮಾಡೋದಕ್ಕೆ ಯಾರು ವಿಶ್ವಾಮಿತ್ರ ಕಾಡಿಗೆ ಹೋಗ್ತಾನೆ. ಕಾಡಿಗೆ ಹೋದಾಗ ದೊಡ್ಡ ಕಾಡಿರ್ತದೆ, ಮುಂದೆ ಹೋಗ್ತಾನೆ ಅಲ್ಲಿ ಯಾರು ವಸಿಷ್ಠರ ಗುರುಗಳ ಒಂದು ಆಶ್ರಮ ಇರ್ತದೆ. ಆಶ್ರಮ ಇದ್ದಗಳೇ ಆತ ಏನು ಅನ್ನಿಸ್ತದೆ, ಇಲ್ಲಿ ಯಾರ್ದೋ ಅದ ಸ್ವಲ್ಪ ಹೋದ್ರಾಯ್ತು, ಇಷ್ಟು ದೂರ ಬಂದೀನಿ ಅಂತ ಹೇಳ್ಬಿಟ್ಟು
ವಸಿಷ್ಠರ ಗುರುಗಳ ಆಶ್ರಮಕ್ಕೆ ಹೋಗ್ತಾನೆ. ಹೋದ ತಕ್ಷಣವೇ ಈತ ಹೋಗೋದೇ ತಡ ಭಾಳ ಒಂದು ಆಧಾರದಿಂದ ಅದಕ್ಕೆ ಬರಮಾಡ್ಕೊಳ್ತಾರೆ, ಏನು ಬೇಕೋ ಅದು ಕೊಡ್ತಾರೆ, ಭಾಳ ಒಂದು ಇದರಲ್ಲಿ ನೋಡ್ಕೋತಾರೆ. ಅದಕ್ಕೆ ವಿಶ್ವಾಮಿತ್ರಿಗೆ ಹೇಳ್ತಾನ ಅನ್ನಿಸ್ತದ, ಏನಪ್ಪ ಇಂಥ ಕಾಡಿನಾಗದಾರ, ಎಷ್ಟು ರಾಜ ವೈಭೋಗದಿಂದ ಏನು ಕೇಳಿದ್ದು ಕೊಡ್ತಾರ, ಇಂಥ ಎಲ್ಲ ಒಂದು ಇದರಲ್ಲಿ ಅದಾರಲ್ಲಪ್ಪ ಇವರು ಅಂತ ವಿಶ್ವಾಮಿತ್ರಿಗೆ ಅನ್ನಿಸ್ತದ. ಅನ್ನಿಸ್ಬಿಟ್ಟು ಆತ ಹೇಳ್ತಾನೆ, ಇಷ್ಟೆಲ್ಲ ಮಾಡಾಕತ್ತೀರಿಲ್ಲ, ಎದ್ರಿಂದ ಮಾಡಾಕತ್ತೀರಿ, ಇಂಥ ಕಾಡಿನಾಗ ಕುಂತೀರಿ ಅಂಥದ್ರಾಗ ಇಂಥದ್ದೆಲ್ಲ ನಿಮ್ಗೆ ಹೆಂಗೆ ಸೌಲಭ್ಯ ಆಯಿತು ಅಂತ ಕೇಳಿದಾಗ ಆತ ಅವರು ಹೇಳ್ತಾರೆ, ವಸಿಷ್ಠರು ಹೇಳ್ತಾರೆ, ಇಲ್ಲ ಇಲ್ಲ ನಮ್ಮಲ್ಲಿ ಅದು ಕಲ್ಪವೃಕ್ಷ ಕಾಮಧೇನು ಐತೆ, ಅದರಿಂದ ಇಷ್ಟೆಲ್ಲ ನಾವು ಕೇಳಿದಂಥದ್ದು ಕೊಡ್ತದ ಅಂತ ಹೇಳ್ತಾರೆ. ಹೇಳಿದಗಳನ್ನ ಅದು ರಾತ್ರಿ ಮಲಗಿದ ಬರೀ ಅದೇ ಯೋಚನೆ ಬರ್ತದ, ಇಷ್ಟೆಲ್ಲ ಮಾಡ್ಯಾರಲ್ಲ ಅದನ್ನು ನಾನು ತೊಗೊಂಡು ಹೋಗಬೇಕು, ಅದನ್ನು ಬಲಾತ್ಕಾರ. ಅದಕ್ಕೆ ವಿಶ್ವಾಮಿತ್ರ ವಸಿಷ್ಠರಿಗೆ ಕೇಳ್ತಾರೆ, ಯಾಕಂತಂದ್ರೆ ಅದರ ಸಾಮರ್ಥ್ಯ ಕಂಡು ನನಗೆ ಭಾಳ ಖುಷಿಯಾಗ್ಯದಪ್ಪ, ಅದಕ್ಕೆ ಅದನ್ನು ನನಗೆ ಕೊಡ್ರಿ ಅಂತ ಕೇಳ್ತಾನೆ ವಿಶ್ವಾಮಿತ್ರ. ಕೇಳಿದಾಗ ಅಥವಾ ವಸಿಷ್ಠರು ಅಂತಾರೆ, ಆಯಿತು ತಗೋ, ನಿಮ್ಮ ಜೊತೆ ಬಂದರೆ ಕರ್ಕೊಂಡು ಹೋಗ್ರಿ, ನಾನೇನು ಬೇಡ ಅನ್ನಂಗಿಲ್ಲ ಅಂತ ಹೇಳ್ತಾನೆ. ಅವಾಗ ವಿಶ್ವಾಮಿತ್ರ ಏನು ಹೇಳ್ತಾನೆ, ಅದನ್ನು ಕರ್ಕೊಂಡು ಹೋಗ್ಬೇಕಂತ ಭಾಳ ಪ್ರಯತ್ನ ಮಾಡ್ತಾನೆ, ಅದು ಹೋಗೋದೇ ಇಲ್ಲ. ಕೊನೆಗೇನಾಗ್ತದ, ಆ ಬಲಾತ್ಕಾರದಿಂದ ಹಿಡ್ಕೊಂಡು ಎಳ್ಕೊಂಡು ಹೋಗ್ಬೇಕಂತಾರೆ. ಕಾಮಧೇನುವಿಗೆ ಬಲಾತ್ಕಾರದಿಂದ ಎಳ್ಕೊಂಡು ಹೋಗ್ಬೇಕು ಅಂತ ವಿಚಾರ ಮಾಡಿ ಎಳ್ಕೊಂಡು ಹೋಗೋಕೆ ಟ್ರೈ ಮಾಡ್ತಾನೆ. ಆವಾಗ ಅದು ಕಾಮಧೇನು ತನ್ನ ಸಾಮರ್ಥ್ಯದಿಂದ ಭಾಳ ಮಂದಿ ಸೈನಿಕರನ್ನ ಮಾಡ್ತದೆ. ಅದು ಕಾಮಧೇನು ಸೈನಿಕರನ್ನ ಮಾಡಿ ಅವಾಗ ವಿಶ್ವಾಮಿತ್ರಿಗೆ ಸೋಲಿಸಿಬಿಟ್ಟು ಅದು ಹೋಗಂಗಿಲ್ಲ, ಎಲ್ಲ ಸೈನಿಕರು ಸೋತು ಬಿಡ್ತಾರೆ. ಆಮೇಲೆ ವಿಶ್ವಾಮಿತ್ರ ಏನು ಮಾಡ್ತಾನೆ, ಅಲ್ಲಿ ಸೋಲಿದಾಗ ಆವಾಗ ಈ ಒಂದು ಬ್ರಹ್ಮ ಋಷಿಯಾದಂಥ ವಸಿಷ್ಠರು ನೋಡಿ ಹೊಟ್ಟೆ ಕಿಚ್ಚುಪಡ್ತಾನಂತ. ಯಾರು? ವಿಶ್ವಾಮಿತ್ರ. ಯಾಕಂದ್ರೆ ಅವ್ರು ಏನಿರ್ತಾರಂದ್ರೆ ಬ್ರಹ್ಮ ಋಷಿಯಾಗಿರ್ತಾರೆ ಅವ್ರು. ಯಾರು? ವಸಿಷ್ಠರು. ಅದನ್ನು ನೋಡಿ, ಇವ್ರ ಶಕ್ತಿಯನ್ನು ನೋಡಿ ಅದು ಹೊಟ್ಟೆ ಕಿಚ್ಚು ಬಿದ್ದು ವಿಶ್ವಾಮಿತ್ರ, ನಾನು ಏನು ವಸಿಷ್ಠರು ಭಾರಿ ಬ್ರಹ್ಮ ಋಷಿ ಅಂತ ಅನ್ಸ್ಕೊಂಡ್ಬಿಟ್ಟಾರ, ಎಲ್ಲರಿಂದ ನಮಸ್ಕರಿಸ್ತಾರ, ನಾನು ಒಂದು ಸಲ ಹಂಗೆ ಆಗಬೇಕು, ಬ್ರಹ್ಮ ಋಷಿ ನಾನು ಅನ್ಸ್ಕೊಳ್ಬೇಕು ಎಲ್ಲರ ಕಡೆಯಿಂದ ಅಂತ ಅವನು ಮತ್ತೆ ಹೋಗ್ತಾನೆ. ಹೋಗಿ ಕಠಿಣ ತಪಸ್ಸು ಮಾಡ್ತಾನೆ. ಯಾರು? ವಿಶ್ವಾಮಿತ್ರ. ಕಠಿಣ ತಪಸ್ಸು ಮಾಡಿ ದೇವತೆಗಳು ಎಲ್ಲ ಹುಚ್ಚರು ದೇವತೆಗಳು, ಅಯ್ಯೋ ಇಷ್ಟು ಕಠಿಣ ತಪಸ್ಸು ಮಾಡ್ಯಾನ, ಬ್ರಹ್ಮ ಋಷಿ ಅದಾನ ಅಂತ ಎಲ್ಲರೂ ಹೇಳೋಕ್ಕೆ ಶುರು ಮಾಡ್ತಾರೆ. ಆವಾಗ ಯಾರು ವಸಿಷ್ಠರು ಏನು ಮಾಡ್ತಾರೆ, ರಾಜ ಋಷಿ ಅಂತ ಮಾತ್ರ ಹೇಳ್ತಾರೆ, ಬ್ರಹ್ಮ ಋಷಿ ಅಂತ ಹೇಳಂಗಿಲ್ಲ. ಯಾರಿಗೆ? ವಿಶ್ವಾಮಿತ್ರಿಗೆ. ಆತ ವಸಿಷ್ಠರು ಬ್ರಹ್ಮ ಋಷಿ ಅನ್ನಲಿ ಅಂತ ಅನ್ಕೋತಾ ಇರ್ತಾನೆ. ಆದರೆ ಅವರು ಮಾತ್ರ ರಾಜ ಋಷಿ ಅಂತಂತಾರೆ ವಿನಃ ಬ್ರಹ್ಮ ಋಷಿ ಅನ್ನಂಗಿಲ್ಲ. ಯಾರು? ವಸಿಷ್ಠರು. ಆವಾಗ ಏನಾಗ್ತದ, ಇದನ್ನು ಕೇಳಿದ ವಿಶ್ವಾಮಿತ್ರ ವಸಿಷ್ಠರ ಮೇಲೆ ಭಾಳ ಕೋಪ ಬರ್ತದೆ. ಅಲ್ಲ, ನಾನು ಬ್ರಹ್ಮ ಋಷಿ ಆಗ್ಬೇಕಂತ ಇಷ್ಟು ಕಠಿಣ ತಪಸ್ಸು ಮಾಡೀನಿ, ಎಲ್ಲ ದೇವತೆಗಳು ಬ್ರಹ್ಮ ಋಷಿ ಅಂತ ಹೇಳ್ತಾರೆ, ಆದರೆ ವಸಿಷ್ಠ ಗುರುಗಳು ಮಾತ್ರ ನನಗೆ ಬ್ರಹ್ಮ ಋಷಿ ಅಂತ ಇಲ್ಲ ಅನ್ನುವಂಥ ಕೋಪ ಭಾಳ ಬರ್ತದ. ಆವಾಗ ಅದೇ ಕೋಪದಾಗ ಏನು ಮಾಡ್ತಾನೆ ಅಂತಂದ್ರೆ, ವಸಿಷ್ಠರ ಮಕ್ಕಳು ಸತ್ತು ಹೋಗಲಿ ಅಂತ ಶಾಪ ಕೊಡ್ತಾನೆ. ಆವಾಗ ಆತ ಏನಾಗ್ತಂತಂದ್ರೆ, ಅದರಂತೆ ವಸಿಷ್ಠರು ವಿಶ್ವಾಮಿತ್ರರ ಒಂದು ಶಾಪಕ್ಕೆ ಒಳಗಾಗಿ ಆತನ ಮಕ್ಕಳನ್ನೆಲ್ಲ ಎಲ್ಲ ಮಕ್ಕಳನ್ನು ಕಳ್ಕೊಂಡ್ಬಿಟ್ಟ. ಅದಕ್ಕೆ ಇಂಥ ದುಃಖಕ್ಕೆ ಒಳಗಾದಂಥ ಯಾರು? ವಸಿಷ್ಠರ ಗುರುಗಳು, ಆ ರೀತಿ ಏನಾಗಿಲ್ಲಲ್ಲ ನಿನಗೆ, ಅಂಥ ದುಃಖ ಅಂತೂ ನಿನಗೆ ಪ್ರಾಪ್ತ ಆಗಿಲ್ಲ, ಅದಕ್ಕೆ ದುಃಖ ಅಂತ ಯಾಕೆ ಬಡ್ಕೋತಿ ಅಂತ ಹೇಳ್ತಾರೆ. ಆಮೇಲೆ ರಾಮ ಜನಕನಿಗಾದ ಸುಭಂಗವನು ಅಂತ ಹೇಳ್ತಾರೆ. ಯಾಕಂತಂದ್ರೆ ಇಲ್ಲಿ ಈ ದಾನವರಿಗೆ ಮತ್ತು ದೇವತೆಗಳಿಗೆ ಯುದ್ಧ ನಡೆದಿರ್ತದೆ. ದಾನವರಾದ ರಾಕ್ಷಸರು ದೇವತೆಗಳಿಗೆ ಯುದ್ಧ ನಡೆದಿರ್ತದೆ. ಅಂಥ ಸಂದರ್ಭದಲ್ಲಿ ದೇವತೆಗಳಿಗೆ ಶಕ್ತಿ ಇದ್ದರೂ ಕೂಡ ಅವು ಎಲ್ಲ ಸ್ವಲ್ಪ ಅಂಗಭಂಗ, ಅವು ಅಲ್ಲಿ ಇಲ್ಲಿ ಎದುರು ಓಡ್ತಿರ್ತಾವೆ ಒಂದೇ ಸಮ. ಯಾರು ರಾಕ್ಷಸ ಬಂದಿರಲಿ ಅವ್ರಿಗೆ ಎದುರು ಹೋಗ್ತಿರ್ತಾವೆ. ಅಂಥ ಸಂದರ್ಭದಾಗೆ ಈ ದಾನವರ ನಾಶಕ್ಕಾಗಿ ದಶರಥ ಕೂಡ ಭಾಳ ಭಕ್ತಿವಂತ ಇರ್ತಾನೆ, ಭಾಳ ಬಲಶಾಲಿ ಇರ್ತಾನೆ. ಆ ದಶರಥನ ಸಹಾಯ ಕೇಳಕ್ಕೆ ಬರ್ತಾರೆ ಯಾರು? ದೇವತೆಗಳು. ಅವಾಗ ಕೇಳಕ್ಕೆ ಬಂದಾಗ ಅದ್ರ ಇಚ್ಛೆಯಂತೆ ಅಂತ ಹೇಳ್ತಾನೆ, ಆಯ್ತಪ್ಪ ನೀವು ಕೇಳಕ್ಕೆ ಬಂದಿರಿ ಅಂದ್ರೆ ನಿಮ್ಮ ಜೊತೆಗೆ ನಾನು ಯುದ್ಧಕ್ಕೆ ಬರ್ತೀನಿ ಅಂತ ಹೇಳಿಬಿಟ್ಟು ದಶರಥ ಯುದ್ಧಕ್ಕೆ ಹೋಗ್ತಾನೆ. ಆವಾಗ ಅಲ್ಲಿ ಏನಾಗ್ತಾರೆ, ಯುದ್ಧದಾಗ ಈ ದಶರಥನ ಸಾರಥಿ ಏನು ಸತ್ತೋಗ್ಬಿಡ್ತಾನೆ.
ದಶರಥನ ಸಾರಥಿ ಸತ್ತೋದ ತಕ್ಷಣವೇ ಆಗ ಏನು ಸಾರಥಿ ಯಾರು ಇರ್ಲಾರ್ದಂಗೆ ಆಗಿಬಿಡ್ತಲ್ಲ ಯಾರಿಗೆ? ದಶರಥಗೆ. ಯುದ್ಧ ಮಾಡಬೇಕಾದಾಗ ಆತನ ಸಾರಥಿ ಸತ್ತೋಗ್ಬಿಡ್ತಾನೆ. ಆವಾಗ ದಶರಥನ ಹೆಂಡ್ತಿ ಯಾರು? ಕೈಕೆ ಏನು ಮಾಡ್ತಾಳೆ? ಸಾರಥಿಯಾಗಿ ಬಂದು ಕೂತ್ಕೋತಾಳಲ್ಲಿ ದಶರಥನ ಮುಂದೆ, ಆ ಒಂದು ರಥದ ಮುಂದೆ ಬಂದು ಕೂತ್ಕೋತಾಳೆ. ಅದಕ್ಕೆ ಆಕೆ ಅನೇಕ ಸಂಕಟದಿಂದ ದಶರಥನ ಉಳಿಸ್ತಾಳೆ. ಆ ಯುದ್ಧದಾಗ ಏನು ಬಾಣ ಬರಬೇಕಾದಾಗ, ಹೊಡಿಬೇಕಾದಾಗ, ಮಾಡಬೇಕಾದಾಗ ಯಾವ ರೀತಿ ತೊಗೊಳ್ಬೇಕು, ಯಾವ ರೀತಿ ಇಲ್ಲ ಅನ್ನುವಂಥ ಭಾಳ ಒಂದು ಸಂಕಟದಿಂದ ಪಾರು ಮಾಡ್ತಾಳೆ ದಶರಥಗೆ. ಯಾರು? ಕೈಕೆ ಹೆಂಡ್ತಿ, ದಶರಥನ ಹೆಂಡ್ತಿ. ಈ ದಶರಥ ಇದನ್ನೆಲ್ಲ ನೋಡಿ ಭಾಳ ಖುಷಿ ಆಗ್ತಾನೆ. ನನ್ನ ಹೆಂಡ್ತಿ ಇವತ್ತು ಎಂಥ ಒಂದು ಸಂಕಟದಿಂದ ನನ್ನನ್ನು ಪಾರು ಮಾಡಿದಳು ಅಂತ ಭಾಳ ಖುಷಿಯಾಗಿ, ನಿನಗೇನು ಬೇಕು, ಬೇಕಾದ ಒಂದು 2 ವರಗಳನ್ನು ಪಡ್ಕೊ, ನಾ ಕೊಡ್ತೀನಿ ಅಂತ ದಶರಥ ಹೇಳ್ದ ಹೆಂಡ್ತಿಗೆ, ಕೈಕೇಯಿಗೆ. ಹೇಳಿದ ತಕ್ಷಣ ಕೈಕೆ ಅಂತಾಳ, ನೀವು ಆಡಿದ ಮಾತು ಸತ್ಯವಾಗಿದ್ದರೆ ನಾನು ಯಾವಾಗ ಬೇಡ್ತೀನೋ ಆವಾಗ ಕೊಡು. ನೀವು ಆಡುವ ಮಾತು ಸತ್ಯ ಆಗಿದ್ರೆ ನಾ ಈಗ ಕೇಳಂಗಿಲ್ಲ ವರ, ನಾನು ಯಾವಾಗ ಬೇಡ್ತೀನಿ ಆವಾಗ ನೀನು ಕೊಡು ನನಗೆ ವರ ಅಂತ ಹೇಳ್ತಾಳಾಕಿ. ಆಗ ದಶರಥ ಏನು ಮಾಡ್ತಾನೆ? ತಥಾಸ್ತು, ಆಯಿತು, ನೀನು ಯಾವಾಗ ಕೇಳ್ತೀನಿ ಅವಾಗ ನಾನು ಕೊಡ್ತೀನಿ, ಮಾತು ತಪ್ಪಂಗಿಲ್ಲ ಅಂತ ಭಾಷ್ಯ ಕೊಡ್ತಾನೆ. ಆವಾಗ ಏನಾಯಿತು, ಕೆಲವು ವರ್ಷಗಳು ಹೋದ ಮೇಲೆ ಈ ಕೌಶಲ್ಯನೂ ಕೂಡ ದಶರಥನ ಹೆಂಡ್ತಿ. ಕೌಶಲ್ಯ, ಸುಮಿತ್ರ, ಕೈಕೆ 3 ಜನ ಹೆಂಡ್ರು. ಅದರಾಗ ಕೌಶಲ್ಯ ಅನ್ನುವಂಥ ಹೆಂಡ್ತಿ, ಆಕೆಯ ಹುಟ್ಟಿನಿಂದ ಆಕಿನ ಹೊಟ್ಟೆಯಿಂದ ರಾಮ ಹುಟ್ಟುತ್ತಾನೆ. ರಾಮ ಹುಟ್ಟಿದ ಮೇಲೆ ಆ ಕೈಕೆಯ ಹೊಟ್ಟೆಯಿಂದ ಭರತ ಹುಟ್ಟುತ್ತಾನೆ. ಆಕೆನ ಸಾರಥಿಯಾಗಿ ಬಂದಿದ್ದಳು, ಆಕೆಯ ಹೊಟ್ಟೆಯಿಂದ ಭರತ ಹುಟ್ಟುತ್ತಾನೆ. ಆವಾಗ ಇಬ್ಬರು ಬೆಳೆದು ದೊಡ್ಡವರಾಗ್ತಾರೆ. ಆವಾಗ ರಾಮ ಮೊದಲು ಹುಟ್ಟಿದ್ರಿಂದ ಈಗ ತಂದೆ ಇರಬೇಕಾದಾಗ ಪಟ್ಟಾಭಿಷೇಕ ಮಾಡಬೇಕಲ್ಲ, ರಾಜನಾಗಿ ಮಾಡಬೇಕು. ಯಾಕಂದರೆ ಯಾರು ದೊಡ್ಡ ಮಕ್ಕಳಿರ್ತಾರ ಅವರಿಂದ ಪಟ್ಟಾಭಿಷೇಕ ಮಾಡಬೇಕಾಗ್ತದೆ. ಹಾಗಾಗಿ ರಾಮ ಮೊದಲು ಹುಟ್ಟಿರ್ತಾನೆ, ಅವನಿಗೆ ಪಟ್ಟಾಭಿಷೇಕ ಮಾಡ್ಬೇಕಂತ ನಿಶ್ಚಯ ಮಾಡ್ತಾನೆ. ಯಾರು? ದಶರಥ. ಆವಾಗ ಕೈಕೆಗೆ ಆ ಮಂತರೆ ಅಂತನ್ನುವಂಥ ದಾಸಿ ಇರ್ತಾಳೆ. ಅವಾಗ ಕೈಕೆಗೆ ಉಬ್ಬಿಸಿರ್ತಾಳೆ. ಯಾಕಂದ್ರೆ ನೋಡು, ಆಕಿನ ಮಗನಿಗೆ ಮಾಡಾಕತ್ತೇನ ಅವ ರಾಜನ ಅಂಥೇಳಿ, ನಿನ್ನ ಮಗನಿಗೆ ಮಾಡಂತೇಳು ಅಂತ ಆಕೆ ಹೇಳಿರ್ತಾಳೆ. ಈ ಕೈಕೆ ಉಬ್ಕೊಂಡು ಕುಂತು ಆಕೆ ಭಾಳ ಒಂದು ಇದರಲ್ಲಿ ಇರ್ತಾಳೆ. ಆವಾಗ ಹೊಟ್ಟೆ ಕಿಚ್ಚು ಬೀಳ್ತದ. ಆವಾಗ ಮೊದಲ ಆಕೆ ನೆನಪು ಮಾಡ್ಕೋತಾಳೆ, ಇದೇ ಒಂದು ಕರೆಕ್ಟ್ ಟೈಮ್ ಅದ ಅಂಥೇಳಿ ಅವಾಗ ಹೇಳ್ತಾಳೆ, ಮೊದಲ 2 ವರಗಳೇನು ಕೊಡ್ತೀನಿ ಅಂದಿದ್ದ ಅದನ್ನು ಅಲ್ಲಿ ಬಳಸ್ಕೋತಾಳೆ ಆಕೆ. ಇದು ಯೋಗ್ಯ ಸಮಯ, ನಾನು ಈ ಸಮಯದಲ್ಲಿ ವಿಚಾರ ಮಾಡಬೇಕು ಅಂಥೇಳಿಬಿಟ್ಟು ಆ ವರದಿಂದ ಯಾವುದು 2 ವರ ಕೊಡ್ತಿದ್ನಲ್ಲ ಅದರಿಂದ ತನ್ನ ಮಗನಾದ ಭರತನಿಗೆ ಕಟ್ಟಬೇಕು. ಯಾಕಂದ್ರೆ ನೀವು ಹೇಳಿದ್ರಲ್ರಿ, ಏನು ಹೇಳಿದ್ರಿ, ನನಗೆ 2 ವರ ಕೊಡ್ತೀನಿ ಅಂತ ಹೇಳಿದ್ರಿ. ನನಗೆ ಈಗಾಗ್ಯದ, ಆ ರಾಮನಿಗೆ ಯಾಕೋ ಪಟ್ಟಾಭಿಷೇಕ ಮಾಡ್ತೀರಿ? ನನ್ನ ಮಗ ಭರತ ಅದನ, ಭರತಗೆ ಪಟ್ಟಾಭಿಷೇಕ ಮಾಡಿರಿ ಅಂತ ಆವಾಗ 1 ವರ ಕೊಡ್ರಿ ಅಂತ ಹೇಳಿ ಕೇಳ್ತಾಳೆ. ಆವಾಗ 2ನೇ ವರ ಅಂತಂದ್ರೆ ಏನು ಆಯಿತು ಅಂತ ಹೇಳ್ತಾನವ. 2ನೇ ವರ ಅಂತಂದ್ರೆ ಅವನು ಎಂಥದ್ದು ಕೇಳ್ತಾಳ್ರಿ, 14 ವರ್ಷ ವನವಾಸಕ್ಕೆ ಹೋಗ್ಬೇಕಂತ ಕೇಳ್ತಾಳಾಕಿ. 2 ವರ, ಒಂದು ತನ್ನ ಮಗ ಪಟ್ಟಾಭಿಷೇಕ ಮಾಡಬೇಕು, ನನ್ನ ಮಗನಿಗೆ ಪಟ್ಟಾಭಿಷೇಕ ಮಾಡಬೇಕು 1ನೇದು. 2ನೇದು 14 ವರ್ಷ ವನವಾಸಕ್ಕೆ ಹೋಗಬೇಕು. 2 ವಾರ ಆಕೆ ಕೇಳ್ತಾಳೆ. ಆವಾಗ ದಶರಥ ಏನು ಹೇಳಬೇಕು? ಯಾಕಂತಂದ್ರೆ ಮಾತು ಕೊಟ್ಬಿಟ್ಟನೀಗ. ಮಾತು ಕೊಟ್ಬಿಟ್ಟನೀಗ. ಅದಕ್ಕೆ ಇನ್ನು ಒಲ್ಲನಕ್ಕೂ ಬರೋಂಗಿಲ್ಲ, ಏನು ಮಾಡಬೇಕು ಅಂತ ಹೇಳಿಬಿಟ್ಟು ಆ ರಾಮನನ್ನು ವನವಾಸಕ್ಕೆ ಕಳಿಸೋ ಪ್ರಸಂಗ ಬರ್ತದ. ಪಟ್ಟಾಭಿಷೇಕ ಬಿಟ್ಟು ವನವಾಸಕ್ಕೆ ಕಳಿಸೋ ಪ್ರಸಂಗ ಬರ್ತದ. ರಾಮ ಹೋದ್ಮೇಲೆ ರಾಮನ ಬಿಟ್ಟು ಇರೋಕ್ಕಾಗದೆ ಕೈಕೆಯನ್ನು ನೋಡುತ್ತಾ ಹೇ ರಾಮ ಹೇ ರಾಮ ಅಂತ ಆತ ಪ್ರಾಣವನ್ನೇ ಬಿಡ್ತಾನೆ. ಯಾರು? ದಶರಥ. ಅದಕ್ಕೆ ಇಷ್ಟು ಕಷ್ಟ ಅನುಭವಿಸ್ಯಾರ. ಇಂದ್ರ ನನಗೇ ಬಂದದಂತ ನೀನೇನು ದುಃಖ ಪಡಾಕತ್ತಿದಿ, ಸಂಕಟ ಪಡಾಕತ್ತಿದಿ, ಕಷ್ಟ ಪಡಾಕತ್ತಿದಿ, ಇಂದ್ರಲ್ಲಿ ಅವ್ರಿಗೆ ಬಂದಿಲ್ಲ ಅಂತ ತಿಳ್ಕೊಂಡು ನೀನು ಎಂತೆಂಥ ಕಷ್ಟಗಳನ್ನು ಅನುಭವಿಸಿದಾರಲ್ಲಪ್ಪ. ನಿನಗಷ್ಟೇ ಬಂದದಂತ ಅಂದ್ಕೊಂಡು ನೀನು ಅಂತ ಇಲ್ಲಿ ಹೇಳುವಂಥದ್ದು. ಮತ್ತು ಸನಕಾನುಜನಿಗಾದ ಜಡಜೀವತೆ ಏನು ಅಂತ ಇಲ್ಲಿ ಹೇಳ್ತಾರೆ. ಯಾಕಂತಂದ್ರೆ ಇದು ಟೈಮ್ ಆಗ್ಯದಂತ ಇದನ್ನು ಹಿಡ್ಕೊಂಡು ನಾಳೆ ಮಾತಾಡೋಣ. 8 ಗಂಟೆ ಆಗ್ಯದ ಅಂತ ಇಲ್ಲಿ
ಆರ್ಡ್ರ್ ಬರಕತ್ತದ. ಅದಕ್ಕೆ ನಾಳೆ ಮತ್ತು ಈ ಕತೆಗಳು ಭಾಳ ಚಂದ ಅದಾವೆ. ಯಾಕಂತಂದ್ರೆ ಎಲ್ಲ ಒಂದು ಕಷ್ಟಗಳನ್ನು ನೋಡಿದರೆ ಭಾಳ ಕಷ್ಟಗಳನ್ನು ಅನುಭವಿಸಿದಾರ. ಅದಕ್ಕೆ ಪ್ರಾರಬ್ಧ ಯಾರಿಗೂ ಬಿಡಂಗಿಲ್ಲ. ಅದಕ್ಕೆ ಬರಲುಳ್ಳ ದುಃಖವನ್ನು ಅನುಭವಿಸಿದೆ ಬೇರೆ ಪರಿಹಾರ ಅದಕ್ಕೆಲ್ಲ ಅಂತ ಹೇಳೇ ಬಿಟ್ಟಾರೆ. ಯಾಕಂದ್ರೆ ನಂಬಿದವರಿಗೆ ಒಳ್ಳೆಯದು, ನಂಬಲಿಲ್ಲ ಅಂತಂದ್ರೆ ಭಾಳ ಕಷ್ಟ ಅದ ಜೀವಕ್ಕೆ. ಇದು ಮನಸ್ಸು ಹಂಗದ. ಅದಕ್ಕೆ ನಂಬಬೇಕು. ಯಾಕೆ ಪ್ರಾರಬ್ಧ ಅದು ಏನು ಕಟ್ಕೊಂಡು ಬಂದೀವಿ ಅದನ್ನು ಊಟ ಮಾಡಬೇಕಾಗ್ತದೆ, ಇಲ್ಲಾಂದ್ರೆ ನಡೆಯಂಗಿಲ್ಲ. ಈಗ ಇಂಥವ್ರಿಗಂತಲೇ ಇಷ್ಟು ಪ್ರಾರಬ್ಧ ಹಿಂಗೆ ಕಾಡ್ಯದಂತಂದ್ರೆ ಇನ್ನು ಎಲ್ಲ ಜಗತ್ತಿನಾಗ ಈ ಮರ್ತ್ಯ ಲೋಕಕ್ಕೆ ಬಂದಂಥ ಪ್ರತಿಯೊಂದು ಜೀವಿಗಳಿಗೆ ಪ್ರಾರಬ್ಧ ರೀತಿಯಿಂದನೇ ಹೋಗ್ಬೇಕಾಗ್ತದೆ. ನಮ್ಮ ಕಣ್ಣೆದ್ರಿಗೆ ಪ್ರಾಣಿ ಪಕ್ಷಿಗಳು ಎಷ್ಟು ಕಷ್ಟವನ್ನು ಅನುಭವಿಸ್ತಾವೆ. ದನ ಕರುಗಳು ಎಷ್ಟು ಕಷ್ಟ, ಪ್ರಾಣಿ ಪಕ್ಷಿಗಳು ಅವು ಭೋಗದ ಶರೀರ ಹೊತ್ಕೊಂಡು ಬಂದಾವ. ಯಾವುದಕ್ಕೆ? ಅವರ ಪಾಪ ಪುಣ್ಯಕ್ಕನುಸಾರವಾಗಿ ಈ ಜಗತ್ತಿನ ಕ್ರಮ ನಡೀತಾ ಇದೆ. ಕ್ರಮ ತಪ್ಪಿಲ್ಲ, ಅಕ್ರಮ ಯಾವುದೂ ಆಗಿಲ್ಲ. ಜಗತ್ತಿನ ಕ್ರಮವಾಗಿ ಹೋಗಕತ್ತದ. ನಮ್ಮ ಪ್ರಾರಬ್ಧ ಕೂಡ ಕ್ರಮವಾಗಿ ಬಾಲ್ಯದಲ್ಲಿ ಏನು ಅನುಭವಿಸ್ಬೇಕು, ಯೌವನದಲ್ಲಿ ಏನು ಅನುಭವಿಸ್ಬೇಕು, ಮುಪ್ಪಿನಲ್ಲಿ ಏನು ಅನುಭವಿಸ್ಬೇಕು, ಅದು ಕ್ರಮಬದ್ಧವಾಗಿ. ಹಂಗಿತ್ತಂದ್ರೆ ಬೇವಿನ ಗಿಡದಾಗ ಮಾವಿನ ಹಣ್ಣು ಆಗ್ತಿತ್ತು, ಮಾವಿನ ಗಿಡದಾಗ ಬೇವಿನ ಹಣ್ಣು ಆಗ್ತಿತ್ತು, ಹುಣಸಿ ಗಿಡದಾಗ ನಾನಾ ಗಿಡಗಳು ಆಗ್ತಿದ್ವು. ಹಿಂಗೆಲ್ಲ ನಡೀತಿತ್ತು. ಹಂಗೆ ನಡೆಯಂಗಿಲ್ಲ. ಒಂದೊಂದು ಸೀಸನ್ದಾಗ ಏನು ಮಾವಿನ ಹಣ್ಣು ಬರಬೇಕು ಅದೇ ಬರ್ತದೆ. ಯಾವ್ಯಾವ ಕಾಯಿಗಳು ಬರ್ಬೇಕು ಹಂಗೆ ಬರ್ತದೆ. ಅದು ಕ್ರಮಬದ್ಧ ನಡೆದದು. ಜಗತ್ತಿನ ಪ್ರತಿಯೊಂದು ಪ್ರಕೃತಿ ಕೂಡ ಕ್ರಮಬದ್ಧನೇ ಅದ. ಅದಕ್ಕೆ ನಿಂದು ಕೂಡ ಕ್ರಮಬದ್ಧ ಅದ. ಅದಕ್ಕೆ ಭಗವಂತನ ಹೊಲಸ್ಲಕ್ಕೆ ಬಂದಂಥ ಕಾಯ ಭಗವಂತಗೆ ಮೀಸಲಿಡಬೇಕು, ಬೇರೆ ಯಾವುದಕ್ಕೂ ವಿಚಾರಕ್ಕೆ ಹೋಗ್ಬೇಡ್ರೋ ಅಂತ ಜ್ಞಾನಿಗಳು ಎಚ್ಚರಿಕೆ ಕೊಡ್ತಾರೆ. ಹಾಗಾಗಿ ಅವ್ರ ಮಾರ್ಗದಲ್ಲಿ ನಮ್ಮನ್ನು ಕರ್ಕೊಂಡು ಹೋಗಲಿ, ಅವರ ಒಂದು ಮಾರ್ಗದಲ್ಲೇ ನಮ್ಮನ್ನು ಇರಿಸಲಿ ಅಂತ ಕೇಳ್ಕೊಳ್ತಾ ಈ ಒಂದು 2-3 ಪದ ಕರೆಕ್ಟ್ ಶಾಲೆ.